योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। सर्ववेदान्तसिद्धान्तगोचरं तमगोचरं गोविन्दं परमानन्दं सद्गुरुं प्रणतोऽस्म्यहम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमस्तस्मै भगवते शङ्कराचार्यरूपिणे येन वेदान्तविद्येयम् उद्धृता वेदसागरात्। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं ಚಂದ್ರಶೇಖರಭಾರತೀಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರೇ ಮತ್ತು ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು 3 ಶ್ಲೋಕಗಳಲ್ಲಿ ಆ ಸಮಾಧಿಯಲ್ಲಿ ಬ್ರಹ್ಮಜ್ಞಾನಿಯಾದವನು ಅನುಭವಿಸುವಂತಹ ಸುಖದ ಬಗ್ಗೆ, ಅದು ಹೇಗಿರ್ತದೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ವಿ. ಜ್ಞಾನಿಗಳು ತಮ್ಮ ಅನುಭವವನ್ನು ಏನು ಕೊಡ್ತಾರೋ ನಮಗೆ, ಅದು ಸಾಧಕರಿಗೆ ಸಾಧನೆಯ ದಾರಿಯಾಗ್ತದೆ. ಸಾಧಕರ ಸಾಧನೆಗೆ ಅನುಕೂಲ ಆಗಲಿ ಅಂತಲೇ ಅವರು ತಮ್ಮ ಅನುಭವವನ್ನು ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಇದು ಅವರ ಅನುಭವ, ನಾನು ಮಾಡ್ತಾ ಇರುವುದು ಪಾಠ, ಅದನ್ನು ಮರಿಬಾರದು. ಹಾಗಾಗಿ ಅದನ್ನು ಬಹಳ ಎಚ್ಚರಿಕೆಯಿಂದ ನಮಗೆ ಅವರು ತಿಳಿಸಿದ್ದಾರೆ. ಅದನ್ನು ನಿಮ್ಮ ಮುಂದೆ ಯಥಾಮತಿ ಇಡ್ತೇನೆ. ಕಿಮಪಿ ಸತತಬೋಧಂ ಕೇವಲಾನಂದ ರೂಪಂ ನಿರುಪಮಂ ಅತಿವೇಲಂ ನಿತ್ಯಮುಕ್ತಂ ನಿರೀಹಂ ನಿರವಧಿ ಗಗನಾಭಂ ನಿಷ್ಫಲಂ ನಿರ್ವಿಕಲ್ಪಂ ಹೃದಯ ಕಲಯತಿ ವಿದ್ವಾನ್ ಬ್ರಹ್ಮಪೂರ್ಣಂ ಸಮಾಧೌ. ನಾನು ನಿಷ್ಫಲಂ ಅಂತ ಓದಿದೆ, ಅದು ತಪ್ಪು ಪಾಠ. ನಿಷ್ಕಲಂ ಅಂತ ಇರಬೇಕು ಪ್ರಾಯಶಃ ಅಲ್ಲಿ. ಹಾಗಾಗಿ ಯಾರಿದ್ದಾರು ಪುಸ್ತಕದಲ್ಲಿ, ನನ್ನ ಪುಸ್ತಕದ ಹಾಗೇನೆ ಇದ್ದರೆ ದಯವಿಟ್ಟು ತಿದ್ಕೋಬಿಡಿ ಅದನ್ನು ಅಷ್ಟೇನೆ. ಅದು ನಿಷ್ಕಲಂ ಅಂತ ಆಗಬೇಕು. ನಿನ್ನೆ ದಿವಸ ಈ ಶ್ಲೋಕದ ಅರ್ಥವನ್ನು ನಾನು ಹೇಳಿದ್ದೇನೆ. ಆ ಕಿಮಪಿ ಅನ್ನುವುದಕ್ಕೂ ಸಹ ಏನೋ ಒಂದು ಅಂತ ಸಾಮಾನ್ಯವಾದ ಅರ್ಥ. ಏನೋ ಒಂದು ಅಂತ ಯಾಕೆ ಹೇಳ್ತೇವೆ ಅಂದರೆ, ಶಬ್ದದಿಂದ ಹೇಳಲಿಕ್ಕೆ ಬರದೇ ಇದ್ದಿದ್ದರಿಂದ ಅದನ್ನೇನೋ ಒಂದು ಅಂತ ನಾವು ಹೇಳ್ತೇವೆ ಎನ್ನುವಂಥ ವಿವರಣೆಯನ್ನು ನಾನು ಕೊಟ್ಟಿದ್ದೇನೆ. ಮತ್ತು ಸತತ ಬೋಧಂ, ಅದು ಜ್ಞಾನಸ್ವರೂಪ ಯಾವಾಗಲೂ, ಮತ್ತು ಆನಂದ ಸ್ವರೂಪ. ಈಗ ಈ ಶ್ಲೋಕದಲ್ಲಿ 4 ಸಾಲುಗಳಲ್ಲಿ 1 ಸಾಲಿನ ಅರ್ಥವನ್ನು ಮಾತ್ರ ನಾವು ನಿನ್ನೆ ದಿವಸ ನೋಡಿದ್ವಿ. ಮಿಕ್ಕ 3 ಸಾಲುಗಳ ಚಿಂತನೆ ಬಾಕಿ ಉಳಿದಿದೆ. ನಿರುಪಮಂ ಅತಿವೇಲಂ ನಿತ್ಯಮುಕ್ತಂ ನಿರೀಹಂ. ಆ ಜ್ಞಾನಿ ಸಮಾಧಿ ಸ್ಥಿತಿಯಲ್ಲಿ ತನ್ನ ಅಂತರಂಗದಲ್ಲಿ ಸಾಕ್ಷಾತ್ಕರಿಸಿಕೊಳ್ಳುವಂತಹ ಬ್ರಹ್ಮತತ್ವ, ಬ್ರಹ್ಮವಸ್ತು ಅದು ಹೇಗಿರ್ತದೆ ಅಂದರೆ ನಿರುಪಮಂ. ಅದಕ್ಕೊಂದು ಉಪಮ ಇಲ್ಲ. ನಿರುಪಮ ಸ್ತ್ರೀಲಿಂಗ. ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಹೆಸರನ್ನು ಇಡ್ತಾರೆ. ನಿರುಪಮ ಅಂದರೆ ಉಪಮಾ ರಹಿತಳಾದವಳು ಅಂತ ಅದರ ಅರ್ಥ.
ನಪುಂಸಕ ಲಿಂಗಕ್ಕೆ ಬಂದಾಗ ನಿರೂಪಮಂ ಅಂತ ಆಗ್ತದೆ. ಇಲ್ಲಿ ಬ್ರಹ್ಮ ವಸ್ತು ನಪುಂಸಕ ಲಿಂಗ ಆದ್ರಿಂದ ಅದನ್ನು ನಿರೂಪಮಂ ಅಂತ ಹೇಳಿದರು. ಅದಕ್ಕೊಂದು ಉಪಮ ಇಲ್ಲ. ಉಪಮ ಯಾವಾಗ ಹೇಳೋದಕ್ಕಾಗತ್ತೆ ಅಂದರೆ ಉಪಮೇಯ ಉಪಮಾನ ಅಂತ ಎರಡಿರಬೇಕು. ಉಪಮ ಅಂದ್ರೂ ಒಂದೇ, ಉಪಮಾನ ಅಂದ್ರೂ ಒಂದೇನೆ. ಉದಾಹರಣೆಗೆ ಈಗ ನಾವು ಯಾವುದೋ ಒಂದು ವಸ್ತುವನ್ನು ವರ್ಣನೆ ಮಾಡ್ತಾ ಇದ್ದೇವೆ. ಒಂದು ಪುಟ್ಟ ಮಗುವಿನ ಮುಖ ಅಂತ ಅಂದ್ಕೊಳ್ಳೋಣ. ಆ ಮಗುವಿನ ಮುಖವನ್ನು ನಾವು ವರ್ಣನೆ ಮಾಡುವಾಗ ಅದಕ್ಕೊಂದು ಉಪಮೆಯನ್ನು ಕೊಡ್ತೇವೆ. ಏನು ಉಪಮೆ ಕೊಡ್ತೇವೆ ಅಂದರೆ ಚಂದ್ರನನ್ನು ಉಪಮೆಯಾಗಿ ಕೊಡ್ತೇವೆ. ಆ ಮಗುವಿನ ಮುಖ ಚಂದ್ರನಂತೆ ಇದೆ ಅಂತ ಅಲ್ವಾ? ಇಲ್ಲಿ ವಿಚಾರ ಮಾಡಬೇಕು ನಾವು. ಉಪಮೇಯವಾದಂತಹ ವಸ್ತುವಿನಲ್ಲಿ ಮತ್ತು ಉಪಮಾನವಾದಂತಹ ವಸ್ತುವಿನಲ್ಲಿ, ಅಂದರೆ ಉಪಮೇಯವಾದ ಮುಖದಲ್ಲೂ ಉಪಮಾನವಾದಂತಹ ಚಂದ್ರನಲ್ಲೂ ಸೌಂದರ್ಯ ಎನ್ನುವಂಥ ಸಮಾನವಾದ ಅಂಶ ಇರಬೇಕು ಒಂದು. ಎರಡನೆಯದು, ಉಪಮೇಯವಾದ ಮುಖದಲ್ಲಿ ಇರುವ ಸೌಂದರ್ಯಕ್ಕಿಂತ ಉಪಮಾನವಾದ ಚಂದ್ರನಲ್ಲಿ ಹೆಚ್ಚಿನ ಸೌಂದರ್ಯ ಇದೆ. ಆದ್ದರಿಂದಲೇ ಈ ಮಗುವಿನ ಮುಖವನ್ನು ನಾವು ಚಂದ್ರಮಂಡಲಕ್ಕೆ ಹೋಲಿಸ್ತಾ ಇದ್ದೇವೆ. ಹಾಗಾಗಿ ಒಂದು ವಸ್ತುವಿಗೆ ಉಪಮಾನವನ್ನು ಕೊಡಬೇಕಿದ್ರೆ ಇದು ಎರಡಂತೂ ಇರಲೇಬೇಕು. ಒಂದು ಸಮಾನವಾದ ಅಂಶ, ಮತ್ತೆ ಉಪಮಾನದಲ್ಲಿ ಉಪಮೇಯಕ್ಕಿಂತ ಹೆಚ್ಚಿನ ಅಂಶ ಇರಬೇಕು. ಇಷ್ಟು ಹಿನ್ನೆಲೆಯಲ್ಲಿ ಈಗ ವಿಚಾರ ಮಾಡೋಣ. ನಿರೂಪಮಂ, ಬ್ರಹ್ಮ ವಸ್ತುವಿಗೆ ಉಪಮಾನವನ್ನಾಗಿ ಯಾವುದನ್ನು ಕೊಡಬೇಕು? ಪ್ರಶ್ನೆ ಇಷ್ಟೇ. ಅದನ್ನ ಬಿಟ್ಟು ಇನ್ನೊಂದು ಬ್ರಹ್ಮವಸ್ತು ಇದ್ರಲ್ವ ಅದು ಇದರಂತೆ ಇದೆ ಅಂತ ಹೇಳಬಹುದಾಗಿತ್ತು ಒಂದು. ಎರಡನೇದು, ಹಾಗೆ ಇದ್ದಂಥದ್ದು ಇಲ್ವೇ ಇಲ್ಲ, ಇದ್ದಂಥ ಬ್ರಹ್ಮವಸ್ತು ಈ ಬ್ರಹ್ಮವಸ್ತುವಿಗಿಂತ ವಿಶೇಷವಾದ ಗುಣಗಳಿಂದ ಕೂಡಿದ್ದರೆ ಉಪಮಾನ ಕೊಡಬಹುದಾಗಿತ್ತು. ಮೊದಲನೇದಾಗಿ ಇನ್ನೊಂದು ಬ್ರಹ್ಮವೇ ಇಲ್ಲ, ಎರಡನೇದಾಗಿ ಇದಕ್ಕಿಂತ ಮಿಗಿಲಾದ ಗುಣ, ಯಾವ ಗುಣವೂ ಅದರೊಳಗಿಲ್ಲ, ಇನ್ನು ಮಿಗಿಲಾದ ಗುಣ ಅಂತ ಇಲ್ವಂತ. ಆದ್ದರಿಂದ ಬ್ರಹ್ಮವಸ್ತು ಹೇಗಿದೆ ಅಂತ ಕೇಳಿದ್ರೆ ಅದಕ್ಕೆ ಒಂದು ಉಪಮಾನವನ್ನ, ಒಂದು ದೃಷ್ಟಾಂತವನ್ನು ಕೊಡುವುದಕ್ಕಾಗುವುದಿಲ್ಲ. ಯಾಕೆ ಆಗೋದಿಲ್ಲ ಕೇಳಿದ್ರೆ, ಎಲ್ಲಿ ಯಾವುದು ಒಂದೇ ಇರುತ್ತೋ ಅದಕ್ಕೆ ಇನ್ನೊಂದು ಉಪಮಾನವನ್ನು ಕೊಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಿರೂಪಮಂ, ಅದಕ್ಕೆ ಉಪಮಾನ ಎನ್ನುವಂತಹದ್ದು ಇಲ್ಲ. ಉಪಮಾನ ಕೊಡಬೇಕು ಅಂದ್ರೆ ಇದು ಉಪಮೇಯ ಆಗಬೇಕು, ಕಡಿಮೆ ಗುಣವುಳ್ಳದ್ದಾಗಬೇಕು, ಅದು ಹೆಚ್ಚಿನ ಗುಣವುಳ್ಳದ್ದು ಇನ್ನೊಂದು ಇರಬೇಕು. ಆಗ ಸಮಸ್ಯೆ ಏನಾಗುತ್ತೆ? ಆ ಜ್ಞಾನಿ ಸಮಾಧಿ ಸ್ಥಿತಿಯಲ್ಲಿ ಅನುಭವಿಸ್ತಾ ಇರುವಂತಹ ಬ್ರಹ್ಮಾನಂದ ಅದು ಉಪಮೇಯ ಸ್ಥಾನವಾಗಿ ಕುಳಿತು ಉಪಮಾನವಾದಂತಹ ಬ್ರಹ್ಮಕ್ಕಿಂತ ಕಡಿಮೆ ಆನಂದವನ್ನು ಕೊಡುವಂತಹದ್ದು ಅಂತ ಆಗಿಬಿಡುತ್ತೆ. ಎಂಥ ದುರವಸ್ಥೆ ನೋಡಿ. ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಅಯ್ಯೋ ಇದಕ್ಕಿಂತ ಇನ್ನೊಂದು ಸುಖವಾದದ್ದು ಇದೆಯಂತೆ ಅಂತ ಭಾವನೆ ಬಂದ್ಬಿಟ್ರೆ ಅವನ ಸಾಧನೆ ಮಣ್ಣುಗೂಡು ಹೋದಂಗಲ್ವಾ? ಹಾಗಾಗಿ ಶ್ರುತಿ ಅನುಪಮಂ ನಿರುಪಮಂ, ಅದಕ್ಕೆ ದೃಷ್ಟಾಂತ ಇಲ್ಲ, ಉಪಮಾನ ಇಲ್ಲ. ಯಾಕೆಂದ್ರೆ ಅದು ಒಂದು. ಮತ್ತೆ ಇನ್ನೊಂದು ಏನು ಅಂದ್ರೆ ಸ್ವಾರಸ್ಯ, ಈ ನೋಡಿ, ಉಪಮೇಯ ಉಪಮಾನಗಳಲ್ಲಿ ಗುಣ ಇರಬೇಕು. ಆದ್ರೆ ಬ್ರಹ್ಮದಲ್ಲಿ ಗುಣ ಉಂಟಾ? ಗುಣವೇ ಇಲ್ವಲ್ಲ. ಹಾಗಾಗಿ ಉಪಮಾನ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಶ್ಲೋಕ ಹೇಳುತ್ತೆ ನಿರೂಪಮಂ, ಅದಕ್ಕೆ ಉಪಮಾನ ಇಲ್ಲ. ಆಯ್ತು. ಮತ್ತೆ ಮುಂದೇನದು? ಅತಿವೇಲಂ. ಅತಿವೇಲಂ ಅಂದರೆ ಅದಕ್ಕೆ ವೇಲ ಅಂದರೆ ಬಾರ್ಡರ್, ಗಡಿ ಅಂತ ಅರ್ಥ. ಸಮುದ್ರಕ್ಕೆ ದಡಗಳಿರ್ತಾವಲ್ಲ, ಆ ದಡಗಳು ಸಮುದ್ರದ ವೇಲ ಅಂತ. ವೇಳೆ ಕನ್ನಡದಲ್ಲಿ ಸಮಯ ಅಂತ, ವೇಲ ಅಂದರೆ ಸಂಸ್ಕೃತದಲ್ಲಿ ಗಡಿ ಅಂತ ಅರ್ಥ. ಸಮಯ ಅನ್ನೋದು ಸಹ ಅದೇ ಅರ್ಥದೊಳಗೆ. ಇವಾಗ ಏನು ವೇಳೆ ಅಂದರೆ ಯಾವ ಗಡಿಯಲ್ಲಿ ನಾವು ಬಂದಿದ್ದೇವೆ ಅಂತ ಅದೇ ಅರ್ಥದಲ್ಲೇ ಹೇಳೋದು ಹೇಗೆ ಅಂತ. ಬ್ರಹ್ಮವಸ್ತುವಿಗೆ ಏನಾದರೂ ಒಂದು ಗಡಿ ಇದೆಯೋ ಅಂತ ಕೇಳಿದರೆ ಅದಕ್ಕೆ ಅತಿವೇಲಂ, ಯಾವ ಗಡಿಯೂ ಸಹ ಇಲ್ಲ. ಯಾಕೆ ಇಲ್ಲ ಅಂತ ಕೇಳಿದರೆ, ಯಾವ ವಸ್ತು ಲಿಮಿಟೆಡ್ ಆಗಿರತ್ತೋ
ಅದಕ್ಕೊಂದು ಬಾರ್ಡರ್ ಅನ್ನೋದು ಇರುತ್ತೆ. ಯಾವುದು ಅನ್ಲಿಮಿಟೆಡ್ ಆಗಿರುತ್ತೋ ಅದಕ್ಕೆ ಯಾವುದೇ ಬಾರ್ಡರ್ ಎನ್ನುವಂಥದ್ದು ಇರೋದಿಲ್ಲ. ಹಾಗಾಗಿ ಅದು ಅತಿವೇಲಂ. ಅತಿವೇಲ ಅಂದರೆ ಅದಕ್ಕೆ ಗಡಿ ಇಲ್ಲ, ಅಂದರೆ ಎಲ್ಲಿಯೂ ಗಡಿ ಇಲ್ವಾ ಅಂದರೆ ಎಲ್ಲೂ ಗಡಿ ಇಲ್ಲ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಅತಿವೇಲಂ ಅನ್ನೋದಕ್ಕೆ ಒಂದು ಮಾತನ್ನು ಹೇಳ್ತಾರೆ, ವಿಶ್ವಾತೀತಂ. ಅಂದರೆ ವಿಶ್ವದ ಒಳಗೂ ಉಂಟು, ವಿಶ್ವದ ಆಚೆಗೂ ಉಂಟು. ಆದ್ದರಿಂದಲೇ ಅದು ಅತಿವೇಲಂ. ಅದು ವೇಲಾತೀತವಾದದ್ದು, ಅದು ಬಾರ್ಡರ್ ಅನ್ನು ಮೀರಿ ನಿಂತಂತಹದ್ದು. ಅದಕ್ಕೆ ಗಡಿ ಇಲ್ಲ, ಅದಕ್ಕೆ ಎಲ್ಲೇ ಇಲ್ಲ, ಸೀಮೆ ಇಲ್ಲ, ಚೌಕಟ್ಟಿಲ್ಲ. ಮತ್ತೆ ಮುಂದಿನದು ನಿತ್ಯ ಮುಕ್ತಂ ನಿರೀಹಂ. ಅದು ನಿತ್ಯ ಮುಕ್ತಂ, ಯಾವಾಗಲೂ ಅದು ಮುಕ್ತ. ಮುಕ್ತ ಅಂದರೆ ಇದು ಸಹ ನೋಡಿ, ಎಲ್ಲ ಶಬ್ದಗಳು ಬಹಳ ವಿಶಿಷ್ಟವಾದ ಶಬ್ದಗಳು. ಕೆಲವು ಸಲ ಹೆಣ್ಣು ಮಕ್ಕಳಿಗೆ ಮುಕ್ತ ಅಂತ ಹೆಸರಿಡ್ತಾರೆ. ಮುಕ್ತಂ ಅನ್ನೋದು ನಪುಂಸಕ ಲಿಂಗ. ಮುಕ್ತಂ ಅನ್ನೋ ಅರ್ಥ ಎಲ್ಲದರಿಂದಲೂ ಬಿಡುಗಡೆ ಹೊಂದಿದ್ದು ಅಂತ ಅರ್ಥ. ಅದಕ್ಕೋಸ್ಕರ ಏನು ಹೇಳ್ತಿದ್ದಾರೆ, ಮುಕ್ತಂ ಅಂದರೆ ಬಿಡುಗಡೆ ಹೊಂದಿದ್ದು. ಬಿಡುಗಡೆ ಕೆಲವು ಸಲ ನಮಗೂ ಆಗತ್ತೆ ಅವಾಗ. ಈಗ ಮನೆಯಿಂದ ಆಫೀಸಿಗೆ ಹೋಗ್ತೇವೆ, ಮನೆಯಿಂದ ನಾವು ಮುಕ್ತರು, ಆಫೀಸಿಗೆ ಹೋಗಿ ಬದ್ಧರು. ಸಂಜೆ 5:30 ಆಯಿತು, ಆಫೀಸಿನಿಂದ ಮುಕ್ತರು, ಮನೆಯಲ್ಲಿ ಬದ್ಧರು. ಮತ್ತು ಇವತ್ತು ಉಪನ್ಯಾಸದಿಂದ ಮುಕ್ತರು, ಕ್ರಿಕೆಟಲ್ಲಿ ಬದ್ಧರು. ಬಹಳಷ್ಟು ಜನ ಅಲ್ವಾ? ಆದರೂ ಸಹ ಎಷ್ಟೋ ಜನ ಬೇಡಪ್ಪ ಅಂತ ಹೇಳಿ ಅದರಿಂದ ಮುಕ್ತರು, ಉಪನ್ಯಾಸದಲ್ಲಿ ಬದ್ಧರು. ಅಂದರೆ ನಾವು ಯಾರೂ ಸಹ ಏನಲ್ಲ, ನಿತ್ಯ ಮುಕ್ತರಲ್ಲ. ನಾವೆಲ್ಲ ಕ್ವಚಿನ್ ಮುಕ್ತರು, ಕ್ವಚಿನ್ ಬದ್ಧರು. ಎಲ್ಲೋ ಒಂದು ಕಡೆ ನಾವು ಮುಕ್ತರಾಗ್ತೇವೆ. ಯಾಕೆ ಈಗ ಅಂತ ಕೇಳಿದ್ರೆ, ಇನ್ನೊಂದು ಕಡೆಗೆ ಬದ್ಧರಾಗೋದಕ್ಕೆ ಗ್ರಹಚಾರ. ಇನ್ನೊಂದು ಕಡೆ ನಾವು ಬದ್ಧರಾಗ್ತೇವೆ ಯಾಕಂದ್ರೆ ಮತ್ತೊಂದರಿಂದ ಬಿಡಿಸ್ಕೊಳ್ಳೋದಕ್ಕೆ ಅಂತ. ಕೆಲವು ಜನ ಹೇಳ್ತಾರೆ, ರಿಟೈರ್ಡ್ ಆಯಿತು ಅಂದರೆ ಇವತ್ತು ನಾನು ಮುಕ್ತನಾದೆ ಅಂತ. ಯಾವುದರಿಂದ? ಈ ಚಾಕರಿಯಿಂದ ಅಂತ ಕೆಲವು ಜನ. ಮತ್ತು ಕೆಲವು ಜನ ಹೇಳ್ತಾರೆ, ಈ ಹರಾಸ್ಮೆಂಟಿಂದ ನಾನು ರಿಟೈರ್ಡ್ ಆದೆ ಅಂತ. ಇನ್ನು ಕೆಲವು ಜನ ಹೇಳ್ತಾರೆ, ದಿನವೂ ಸಹ ಈ ಟ್ರಾಫಿಕ್ಕಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಓಡಬೇಕಿತ್ತಲ್ರಿ, ಸಂಜೆ ಬರೋದು ಆಫೀಸ್ ಬಿಟ್ಟರೆ 5:30 ಆದ ನಾವು ಮನೆ ಸೇರೋಷ್ಟೊತ್ತಿಗೆ 8:30 ಆಗತ್ತೆ. 6:30, 7:30, 8:30 3 ತಾಸು ಆದ್ಯಂತ ಪುಣ್ಯಕಾಲ ರಸ್ತೆಯಲ್ಲೇ ಕಳೆದೋಗ್ಬಿಡುತ್ತೆ ಗ್ರಹಚಾರ. ಈ ಹಾಳಾದ ಸಮಸ್ಯೆಯಿಂದ ನಾನು ಮುಕ್ತನಾದೆ ಅಂದರೆ ಅಲ್ಲಿಂದ ಬಿಡುಗಡೆ ಆಯಿತು. ಏನೇನೋ ಕನಸು, ಪಾಪ ರಿಟೈರ್ಡ್ ಆದೆ ನಾನು, ಇನ್ನೆಲ್ಲ ಮಾಡಬಹುದು, ಭಗವದ್ಗೀತೆ ಕೊಂಡ್ಕೊಂಡು ಓದಬಹುದು, ಉಪನ್ಯಾಸ ಕೇಳಬಹುದು ಅಲ್ವಾ, ಸಿಡಿಗಳನ್ನು ಕೇಳಬಹುದು, ಇತ್ಯಾದಿ ಇತ್ಯಾದಿ ಏನೆಲ್ಲ ಕನಸು. ಅಷ್ಟೊತ್ತಿಗೆ ಮತ್ತಿನ್ನೇನೋ ಸಮಸ್ಯೆ ಶುರುವಾಗುತ್ತೆ ಮನೆಯಲ್ಲಿ. ಮಗನಿಗೆ ಮದುವೆ ಆಗಿರುತ್ತೆ, ಮೊಮ್ಮಗು ಬಂದಿರುತ್ತೆ. ಅದರಿಂದ ಬಿಡುಗಡೆ ಆಗಿ ಇದಕ್ಕೆ ನಾವು ಹೋಗೋಣ ಅಂತ ಅಂದ್ಕೊಂಡ್ರೆ ಆ ಮೊಮ್ಮಗುವಿನಿಂದ ಬದ್ಧರು. ಹೇಳಿ, ನಾವು ಯಾರೂ ಸಹ ಏನಲ್ಲ, ನಿತ್ಯ ಮುಕ್ತರಲ್ಲ. ಹಾಗಾಗಿ ನಿತ್ಯ ಮುಕ್ತಂ. ಅದಕ್ಕೋಸ್ಕರ ಅಲ್ಲೊಂದು ಶಬ್ದ ಹೇಳ್ತಾರೆ ಅವರು, ನಾವು ಯಾಕೆ ಬರೇ ಮುಕ್ತರು ಅಂತ ಹೇಳ್ಬಿಟ್ರೆ ನಮ್ಮಂಥವ್ರು ಕೆಲ ಜನ ಬಂದ್ಬಿಡ್ತಾರೆ ಆ ಮಾತಿನ ಚೌಕಟ್ಟಿನ ಒಳಗೆ. ಅದಕ್ಕೋಸ್ಕರ ನಿತ್ಯ ಮುಕ್ತಂ, ನಿತ್ಯ ಮುಕ್ತವಾದದ್ದು. ಮತ್ತೆ ನಿರೀಹಂ. ಈಹ ಅಂದರೆ ಕಾಮನೆ, ಬಯಕೆ ಅಂತ ಅರ್ಥ. ಬ್ರಹ್ಮವಸ್ತುವಿಗೆ ಏನು ಬಯಕೆ ಉಂಟು? ಸ್ವತಃ ಉಪನಿಷತ್ ಹೇಳುತ್ತೆ, ಅದು ಸದಾ ತೃಪ್ತ, ಅದು ಸದಾ ಆಪ್ತ ಕಾಮ, ಅದಕ್ಕೆ ಏನೂ ಕಾಮನೆಗಳು ಇಲ್ಲ. ಹಾಗಾಗಿ ಅದು ಸದಾ ತೃಪ್ತವಾದ್ದರಿಂದ ಅದನ್ನು ಪಡೆದವನು ಸಹ ಸದಾ ತೃಪ್ತನಾಗಿ ಬಿಡ್ತಾನೆ, ಮತ್ತಿನ್ನೇನು ಸಹ ಅವನಿಗೆ ಬೇಕು ಅಂತ ಅನಿಸೋದಿಲ್ಲ. ಹಾಗಾಗಿ ನಿಷ್ಕಾಮಂ ನಿಷ್ಕ್ರಿಯಂ. ಎಲ್ಲಿ ಕಾಮನೆ ಇರುತ್ತೋ ಕಾಮನೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ಕ್ರಿಯೆಯಲ್ಲಿ ತೊಡಗ್ತಾನೆ. ಕಾಮನೆ ಅಂದರೆ ಬಯಕೆ, ಬಯಕೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ಕ್ರಿಯೆಯಲ್ಲಿ ತೊಡಗ್ತಾನೆ. ಆದರೆ ಯಾವನಿಗೆ ಕಾಮನೆಯೇ ಇರುವುದಿಲ್ವೋ ಅವನು ನಿಷ್ಕ್ರಿಯನಾಗಿ ಕುಳಿತು ಬಿಡ್ತಾನೆ. ಬ್ರಹ್ಮವಸ್ತುವಿಗೆ ಕಾಮನೆ ಇಲ್ಲ, ಹಾಗಾಗಿ ಅದು ನಿಷ್ಕಾಮಂ, ಆದ್ದರಿಂದಲೇ ನಿಷ್ಕ್ರಿಯಂ. ಇಲ್ಲಿಗೆ 2ನೇ ಸಾಲ ಆದಂಗಾಯ್ತು ಈ ಶ್ಲೋಕದ್ದು. ಮತ್ತು 3ನೇ ಸಾಲಿಗೆ ಹೋಗೋಣ. ನಿರವಧಿ ಮುಂದಿನ ಶಬ್ದ. ಅವಧಿ ಅಂದರೆ ಮತ್ತೆ ಪುನಃ ಸಮಯ, ಕಾಲ, ಚೌಕಟ್ಟು, ಬಾರ್ಡರ್ ಅಂತಾನೆ ಅರ್ಥ.
ಈ ಬ್ರಹ್ಮವಸ್ತುವಿಗೆ ಯಾವುದೇ ಅವಧಿ ಇಲ್ವಂತೆ. ಯಾವುದೇ ಅವಧಿ ಅಂದರೆ ಎಷ್ಟು ತರಹದ ಅವಧಿಗಳಿವೆ? ಅವಧಿ ಅಂದರೆ ಸೀಮೆ, ಬಾರ್ಡರ್ ಅಂತ. ಮತ್ತೆ ಎಷ್ಟು ತರಹದ ಸೀಮೆಗಳಿವೆ, ಬಾರ್ಡರ್ಗಳಿವೆ ಅಂತ ಕೇಳಿದರೆ, ಒಂದು ದೇಶದಿಂದ ಚೌಕಟ್ಟು, ಇನ್ನೊಂದು ಕಾಲದಿಂದ, ಮತ್ತೆ ಇನ್ನೊಂದು ವಸ್ತುತಃ ವಸ್ತುವಿನಿಂದ. ಅಂದರೆ ಒಂದು ವಸ್ತು ಇಲ್ಲಿ ಇದ್ದು ಇನ್ನೊಂದು ಕಡೆಗೆ ಇಲ್ಲದೆ ಇದ್ದರೆ ಅದಕ್ಕೆ ದೇಶತಃ ಅದಕ್ಕೆ ಒಂದು ಅವಧಿ ಬಂದ ಹಾಗಾಯಿತು. ಬ್ರಹ್ಮವಸ್ತು ಇಲ್ಲಿ ಮಾತ್ರ ಇದೆ, ಇನ್ನೊಂದು ಕಡೆ ಇಲ್ಲ ಅಂತಿಲ್ಲ. ಅದು ಇಲ್ಲದೆ ಇರುವ ಜಾಗದಲ್ಲಿ ಈಗ ತಾನೇ ನಾವು ನೋಡಿದ್ವಿ ವಿಶ್ವಾತೀತ ಅಂತ. ಹಾಗಾಗಿ ಅದು ದೇಶತಃ ಅಂದರೆ ಪ್ರದೇಶತಃ, ಸ್ಥಳತಃ ನಿರವಧಿ. ಅದಕ್ಕೆ ಚೌಕಟ್ಟು, ಸೀಮೆ ಎನ್ನುವಂತಹದ್ದು ಇಲ್ಲ. ಮತ್ತೆ ಕಾಲತಃ, ಕೆಲವು ವಸ್ತುಗಳು ಕೆಲವು ಕಾಲದಲ್ಲಿ ಇರ್ತವೆ, ಮತ್ತೆ ಕೆಲವು ಕಾಲದಲ್ಲಿ ಇರೋದಿಲ್ಲ. ಅದನ್ನ ಕಾಲಕ್ಕೆ ಅವು ಸೀಮಿತವಾಗಿರ್ತವೆ. ಈ ಉದಾಹರಣೆಗೆ ನಾವೆಲ್ಲರೂ ಸಹ 21ನೇ ಶತಮಾನದಲ್ಲಿ ಇದ್ದೇವೆ. ಕೆಲವು ಜನ 20ನೇ ಶತಮಾನದಲ್ಲೇ ಬಂದಿದ್ದಾರೆ, 21ನೇ ಶತಮಾನದಲ್ಲಿ ಇದ್ದಾರೆ. 21ನೇ ಶತಮಾನ ಕೆಲವು ಜನ ಪೂರ್ತಿ ನೋಡಬಹುದು, 22ನ್ನೂ ಕಾಣಬಹುದು. ದಾಟಿ ಇದನ್ನ ಮತ್ತೆ ಅದಕ್ಕೂ ಮುಂದೆ ಹೋಗೋದು ಕಷ್ಟ. ಹಾಗಾಗಿ ನಮಗೊಂದು ಕಾಲದ ಪರಿಧಿ ಅನ್ನುವಂತಹದ್ದು ಉಂಟು. ಹಾಗಾಗಿ ಈ ಕಾಲದ ಪರಿಧಿ, ಚೌಕಟ್ಟು ಅದಕ್ಕುಂಟು ಅಂತ ಕೇಳಿದರೆ ಕಾಲತಃ ನಿರವಧಿ. ಕಾಲದಿಂದಲೂ ಸಹ ಅದಕ್ಕೆ ಅವಧಿ ಅನ್ನೋದಿಲ್ಲ. ಯಾಕೆಂದ್ರೆ ನಾವು ಹುಟ್ಟೋಕ್ಕಿಂತ ಮೊದಲು ಅದು ಇದೆ, ಈಗಳೂ ಇದೆ, ಮತ್ತೆ ಈ ದೇಹ ಬಿದ್ದೋದ ಮೇಲೂ ಸಹ ಅದು ಇರುತ್ತೆ. ಅದರಲ್ಲಿ ಎಲ್ಲರೂ ಬಂದು ಹೋಗ್ತಾ ಇರ್ತಾರೆ ಅಷ್ಟೇ ಹೊರತೂ ಸಹ, ಎಲ್ಲರೂ ಬಂದು ಹೋದಾಗ್ಲೂ ಸಹ ಅದು ಹೊಸ ಹೊಸತಾಗಿ ತೋರ್ತಾ ಇರುತ್ತೆ. ಅದು ಮಾತ್ರ ಹಾಗೆ ಇರುತ್ತೆ. ಆದ್ದರಿಂದ ಅದು ಕಾಲತಃ ನಿರವಧಿ. ಮತ್ತೆ ವಸ್ತುತಃ, ಒಂದು ವಸ್ತುವಿನಲ್ಲಿ ಇರುತ್ತದೆ, ಇನ್ನೊಂದು ವಸ್ತುವಿನಲ್ಲಿ ಇರೋದಿಲ್ಲ. ಉದಾಹರಣೆಗೆ ನನ್ನ ಈ ಜೇಬಲ್ಲಿ 100 ರೂಪಾಯಿ ಇದ್ರೆ ಈ ಜೇಬಲ್ಲಿ ಆ 100 ರೂಪಾಯಿ ಇಲ್ಲ ಅಂತಾನೆ ಅರ್ಥ ಅಲ್ವಾ? ಯಾಕೆಂದ್ರೆ ಆ ನೋಟು ಈ ಜೇಬಲ್ಲಿ ಸೇರ್ಕೊಂಡಿದೆ. ಈ ಜೇಬು ಅನ್ನುವಂತಹ ವಸ್ತುವಿಗೆ ಅದು ಬದ್ಧವಾಗಿದೆ. ಹಾಗಾಗಿ ಈ ಜೇಬು ಅನ್ನುವಂತಹ ವಸ್ತುವಿನಿಂದ ರಹಿತವಾಗಿದೆ. ಈ ಪೆನ್ನು ಈ ಜೇಬಲ್ಲಿದ್ರೆ ಇದೇ ಪೆನ್ನು ಈ ಜೇಬಲ್ಲಿ ಇರೋದಿಲ್ಲ. ಹಾಗಾಗಿ ಯಾವುದು ಲಿಮಿಟೆಡ್ ಆಗಿರುತ್ತೋ ಅದಕ್ಕೆ ಈ ದೇಶ, ಈ ಕಾಲ, ಈ ವಸ್ತು ಎನ್ನುವಂತಹ ಚೌಕಟ್ಟುಗಳಿರ್ತವೆ. ಬ್ರಹ್ಮವಸ್ತು ಅದು ಅನ್ಲಿಮಿಟೆಡ್ ಆದ್ರಿಂದ ಅದಕ್ಕೆ ದೇಶ, ಕಾಲ, ವಸ್ತುಗಳ ಪರಿಧಿ ಎನ್ನುವಂತಹದ್ದು ಇಲ್ಲ. ಹಾಗಾಗಿ ನಿರವಧಿ. ಇಷ್ಟ ಆದ್ಮೇಲೆ ಮತ್ತೆ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ ನಮಗೆ. ದೃಷ್ಟಾಂತ ನಮಗೆ ಅರ್ಥ ಆಗಲಿ ಅಂತ. ಗಗನಾಭಂ, ಗಗನ ಅಂದರೆ ಆಕಾಶ, ಅದು ಹೇಗುಂಟು ಅಂತಂದರೆ ಆಕಾಶದಂತೆ ಉಂಟಂತೆ. ಆಕಾಶದಂತೆ ಉಂಟು ಅಂದರೆ ಎರಡು ದೃಷ್ಟಿಯಲ್ಲಿ ಅದನ್ನು ಹೇಳ್ತಾರೆ. ಒಂದು, ಆಕಾಶ ಇಲ್ಲದೆ ಇರುವಂತಹ ಸ್ಥಳವೇ ಇಲ್ಲ. ಹಿಂದೆ ನಿರವಧಿ ಅಂತ ಹೇಳಿದ್ರಿಂದಲೇ ಆ ಅರ್ಥ ಬಂದೋಯ್ತು. ಮತ್ತೆ ಯಾಕ್ರಿ ಬೇಕು? ಹೌದು, ಈ ಪ್ರಶ್ನೆ ನೀವು ಕೇಳ್ತೀರಿ ಅಂತಲೇ ಬೇರೆ ಅರ್ಥದಲ್ಲಿ ಅದನ್ನು ಬಳಸಿದ್ದೇವೆ ಅಂತಾರೆ ಭಗವತ್ಪಾದರು. ಏನು ಅಂದರೆ, ನಿರವಧಿ ಆದಮೇಲೆ ಎಲ್ಲ ಕಡೆಗೂ ಇದ್ದದ್ದು ಅಂತ ಆದಮೇಲೆ ಆಕಾಶವೂ ಎಲ್ಲ ಕಡೆಗೂ ಇದೆ. ಅದರ ಆಕಾಶದಲ್ಲಿ ಒಂದು ವಿಶೇಷ ಗುಣ ಉಂಟು. ಅದಕ್ಕೋಸ್ಕರ ಅದನ್ನು ಹೇಳಿದ್ದು. ಅದು ಅಸಂಗ. ಸಂಗ ಅಂದರೆ ಅಂಟಿಕೊಳ್ಳುವಿಕೆ. ಅಸಂಗ ಅಂದರೆ ಅಂಟಿಸಿಕೊಳ್ಳದೇ ಇರುವಿಕೆ. ಪಂಚಭೂತಗಳಲ್ಲಿ ಆಕಾಶ, ಅಥವಾ ಈ ಕಡೆಯಿಂದ ಹೋಗೋಣ, ಪೃಥಿವಿ, ಅಪ್, ತೇಜೋ, ವಾಯು, ಆಕಾಶ. ಇದು ವಿಲೋಮ ಕ್ರಮದಲ್ಲಿ ಹೇಳಿದ್ದೇನೆ ನಾನು. ಕ್ರಮವಾಗಿ ಶ್ರುತಿ ಏನು ಹೇಳುತ್ತೆ? ಆಕಾಶ, ವಾಯು, ಅಗ್ನಿ, ಅಪ್, ಪೃಥಿವಿ. ಇದು ಜನನ ಕ್ರಮ ಹೀಗೆ ಅಂತ. ಈ ಆಕಾಶ ಒಂದು ಬಿಟ್ಟು ಅಗ್ನಿ, ವಾಯು ಮತ್ತೆ ಅಪ್, ಪೃಥಿವಿಗಳಿಗೆ ಎಲ್ಲದಕ್ಕೂ ಸಹ ಅಂಟುವಿಕೆ ಅನ್ನೋದು ಉಂಟು. ಆಕಾಶ ಒಂದಕ್ಕೆ ಅಂಟುವಿಕೆ ಅನ್ನೋದು ಇಲ್ಲ. ಈ ನಾಲ್ಕನ್ನು ನಾವು ಪಲ್ಯೂಟ್ ಆಗಿ ಮಾಡಬಹುದು. ಆದರೆ ಆಕಾಶವನ್ನು ಪಲ್ಯೂಟ್ ಮಾಡಲಿಕ್ಕೆ ಆಗೋದಿಲ್ಲ. ಉದಾಹರಣೆ ನೋಡಿ, ಭೂಮಿಯನ್ನು ನಾವು ಪಲ್ಯೂಟ್ ಮಾಡ್ತೇವೆ. ನಮಗೆಲ್ಲರಿಗೂ ಚೆನ್ನಾಗಿ ಅನುಭವ ಉಂಟು ಅಲ್ವಾ? ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಕವರು, ಗುಟ್ಕಾ ಕವರ್ಗಳನ್ನೆಲ್ಲ ಹಾಕಿ ನಾವು ಸಾಧ್ಯವಾದಷ್ಟು ಪವಿತ್ರವಾಗಿ ಮಾಡ್ತೇವೆ. ಅದೊಂದು ವ್ರತ ಕೆಲವು ಜನರಿಗೆ. ಹೋಗಬೇಕಿದ್ರೆ ಪಕ್ಕಕ್ಕೆ ಹೋಗಿ
ಉಗಿಯೋದಿಲ್ಲ, ಅಲ್ಲೇ ಉಗಿಬೇಕು, ಮಧ್ಯದಾರಿಯಲ್ಲೇನೆ ಅಂತ. ಹೀಗೆ ನಾವು ಅದಕ್ಕೋಸ್ಕರ ಏನು ಮಾಡೋದು ಸಹಿಸ್ತಾಳಲ್ಲ ಅವಳು, ಭೂಮಿ ತಾಯಿ ಅಂತ ಕರಿತೇವೆ. ಆಕೆಯನ್ನು ಪಲ್ಯೂಟಾಗಿ ನಾವು ಮಾಡ್ತೇವೆ. ಪೃಥ್ವಿ, ಇನ್ನು ಅಪ್ಪು ನೀರು, ಅದನ್ನೂ ಪಲ್ಯೂಟಾಗಿ ಮಾಡ್ತೇವೆ. ನಾನಿದನ್ನೆಲ್ಲ ಜಾಸ್ತಿ ವಿವರಿಸುವ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತು. ಪೃಥ್ವಿ ಅಪ್ ತೇಜ, ಬೆಂಕಿಯನ್ನೂ ಪಲ್ಯೂಟಾಗಿ ಮಾಡ್ತೇವೆ. ಕಸದ ರಾಶಿ ಸ್ವಚ್ಛ ಆಗಲಿ ಅಂಥೇಳಿ ನಾವು ಬೆಂಕಿ ಹಾಕ್ತೇವೆ. ಅದನ್ನು ಸ್ವಚ್ಛ ಮಾಡುವ ಬೆಂಕಿಗೆ ನಾವು ಮಲಿನತೆಯನ್ನು ಅಂಟಿಸಿದಾಗ ಆಯ್ತಾ ಇಲ್ವಾ? ವಿಚಾರ ಮಾಡಿ. ನಮ್ಮ ಉದ್ದೇಶ ಕಸ ಸ್ವಚ್ಛ ಆಗಲಿ ಅಂತಿರ್ಬೋದು, ಆದ್ರೆ ನಾವು ಆ ಕಸ ಸ್ವಚ್ಛ ಆಗಲಿ ಅಂತ ನಾವು ಯಾವುದನ್ನು ಸ್ಪರ್ಶ ಮಾಡಿದ್ವಿ? ಬೆಂಕಿಯನ್ನ. ಬೆಂಕಿಗೆ ಆಹಾರವಾಗಿ ನಾವು ಏನು ಕೊಟ್ಟಿವಿ? ಹೊಲಸನ್ನ, ನಾವು ಬಿಟ್ಟಿದ್ದನ್ನ. ಇದು ಪಲ್ಯೂಟ್ ಅಲ್ವಾ? ನಮ್ಮಲ್ಲಿ ಹೀಗೆ ಮಾಡಿದರೆ ಅಪರಾಧ ಅಲ್ಲ. ಭಗವಂತನ ಮುಖ ಅಂತ ಅಂದ್ಕೊಂಡು ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟರೆ ಅದು ಅಪರಾಧ ಅಂತ ಪೇಪರ್ಲ್ಲಿ ಬರ್ತದೆ. ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಹೀಗೆ ಅಂತ. ದುರವಸ್ಥೆ ನೋಡಿ ಹೇಗಿದೆ ಅಂತ. ಹಾಗಾಗಿ ಅಗ್ನಿಯನ್ನು ಸಹ ನಾವು ಪಲ್ಯೂಟಾಗಿ ಮಾಡ್ತೇವೆ. ಮತ್ತಿನ್ನು ಮುಂದೇನದು? ವಾಯು. ಮತ್ತು ಪ್ರಶ್ನೆನೇ ಹೇಳಬೇಕಾದಿಲ್ಲ ಅಲ್ವಾ? ಹಾಗಾಗಿ ಮನುಷ್ಯ ತನ್ನ ಜನನೇಂದ್ರಿಯ ಮತ್ತು ಗುದದ್ವಾರದ ಮೂಲಕನೂ ಸಹ ಗಾಳಿಯನ್ನು ಪಲ್ಯೂಟಾಗಿ ಮಾಡ್ತಾನೆ. ಮತ್ತು ಬೇರೆ ಬೇರೆ ತನ್ನ ಚಟಗಳಿಂದ ಅದಕ್ಕೆ ಬೇರೆ ಬೇರೆ ಹೊಗೆಗಳನ್ನು ಸೇರಿಸಿ ಅದನ್ನು ಪಲ್ಯೂಟಾಗಿ ಮಾಡ್ತಾನೆ. ಹೀಗೆ ಗಾಳಿಯನ್ನು ಪಲ್ಯೂಟಾಗಿ ಮಾಡ್ತಾನೆ. ಅದರ ಒಂದನ್ನು ಮಾತ್ರ ಪಲ್ಯೂಟ್ ಮಾಡಲಿಕ್ಕಾಗೋದಿಲ್ಲ. ಯಾಕೆಂದ್ರೆ ಅದು ನೀವು ಏನಾದರೂ ಮಾಡ್ರಿ, ನಾನು ಯಾವುದನ್ನು ಅಂಟಿಸಿಕೊಳ್ಳೋದಿಲ್ಲ ಅನ್ನತ್ತೆ. ದಟ್ ಈಸ್ ಆಕಾಶ. ಹಾಗಾಗಿ ಗಗನಂ ಅಂತ. ಮಧ್ಯೆಯಲ್ಲಿ 1 ನಿಮಿಷ ಶ್ರುತಿ ಹೇಳುತ್ತೆ, ತೈತ್ರಿಯ ಉಪನಿಷತ್ತು, ಆತ್ಮನ ಆಕಾಶ ಸಂಭೂತಃ ಅಂತ. ಆತ್ಮನಿಂದ ಆಕಾಶ ಹುಟ್ಟಿತು ಅಂತ. ಆತ್ಮನಿಂದ ಹುಟ್ಟಿದಂಥ ಆಕಾಶವೇ ಪಲ್ಯೂಟ್ ಆಗೋದಿಲ್ಲ ಅಂತ ಆದ ಮೇಲೆ ಮತ್ತೆ ಮುಂದೆ ನಾನೇನು ಹೇಳುವ ಅವಶ್ಯಕತೆ ಇಲ್ಲ. ಆತ್ಮವಸ್ತು ಪಲ್ಯೂಟ್ ಆಗೋದಿಲ್ಲ, ಯಾಕೆಂದರೆ ಅದು ಶುದ್ಧ. ಅದರಿಂದ ಹುಟ್ಟಿದಂಥ ಆಕಾಶವೇ ಅಷ್ಟು ಶುದ್ಧ ಅಂತ ಆದಮೇಲೆ ಈ ಆಕಾಶದ ಜನಕ ಸ್ಥಾನದಲ್ಲಿರುವಂತಹ ಬ್ರಹ್ಮವಸ್ತು ಅದು ಎಷ್ಟು ಶುದ್ಧ ಇರಬಹುದು. ಅದಕ್ಕೋಸ್ಕರ ಆ ಅಸಂಗತ್ವವನ್ನು ಹೇಳೋದಕ್ಕೋಸ್ಕರ ಭಗವತ್ಪಾದರು ಗಗನಾಭಂ ಎನ್ನುವಂತಹ ಶಬ್ದವನ್ನು ಇಟ್ಟರು. ಮತ್ತೆ ಮುಂದಿನದು ನಿಷ್ಕಲಂ. ಅದು ಹೇಗುಂಟು ಕೇಳಿದೆ? ನಿಷ್ಕಲ. ಕಲಾ ಅಂದರೆ ಇದನ್ನು ಸಹ ಹೆಣ್ಣುಮಕ್ಕಳಿಗೆ ಹೆಸರಿಡ್ತಾರೆ, ಕಲಾ, ಕಲಾವತಿ ಇತ್ಯಾದಿ ಇತ್ಯಾದಿ. ಕಲಾ ಅನ್ನೋದಕ್ಕೆ ಅರ್ಥ ಅವಯವ ಅಂತ ಅರ್ಥ. ಇನ್ನು ಕೆಲವು ಅದನ್ನು ಕಲೆ ಅಂದರೆ ಒಂದು ಗುರುತು ಅಥವಾ ಕೊಳೆ ಎನ್ನುವಂಥ ಅರ್ಥದಲ್ಲಿ ಇತ್ತೀಚೆಗೆ ನಾವು ಬಳಸ್ತೇವೆ. ಅದು ಸಂಸ್ಥೆಯಲ್ಲಿ ಕಲಾ ಅನ್ನೋದು ಆ ಅರ್ಥದಲ್ಲಿಲ್ಲ. ಕಲಾ ಅನ್ನೋದಕ್ಕೆ ಅರ್ಥ ಅವಯವ ಅಂತ ಅರ್ಥ. ಚಂದ್ರನಲ್ಲಿ 16 ಕಲೆಗಳಿವೆ. ಹುಣ್ಣಿಮೆ ದಿವಸ ಅವುಗಳು ಎಲ್ಲವೂ ಸಹ ಸೇರ್ತವೆ. ಹಾಗಾಗಿ ಆತ ಪೂರ್ಣ ಚಂದ್ರನಾಗಿ ಕಾಣ್ತಾನೆ. ಕಲಾ, ಚಂದ್ರನಲ್ಲಿ ಕಲೆಗಳಿವೆ. ಹಾಗೆ ಬ್ರಹ್ಮವಸ್ತುನಲ್ಲಿ ಏನಾದ್ರು ಕಲೆ ಉಂಟೋ ಅಂತಂದ್ರೆ ನಿಷ್ಕಲಂ, ಯಾವುದೇ ಕಲೆಗಳು ಇಲ್ಲ. ಅಲ್ರಿ, ಕಲೆ ಇದೆ ಅಂತ ನಿಮ್ಮ ಬ್ರಹ್ಮನಿಗೆ ಕಲಾ ಇದೆ ಅಂತ ಒಪ್ಕೊಂಡ್ರೆ ಏನ್ರಿ ಹಾನಿ ಅಂತ ನೀವು ಯಾರು ಕೇಳಲಿಲ್ಲ. ಅಕಸ್ಮಾತ್ತಾಗಿ ಕೇಳಿದರೆ ಹೇಳಿಬಿಡ್ತೇನೆ ನೋಡಿ. ಚಂದ್ರನಲ್ಲಿ there are 16 ಡಿಜಿಟ್ಸ್ ಅಲ್ವಾ? ಆ ಡಿಜಿಟ್ಸ್ ಇದ್ದಿದ್ರಿಂದಲೇ ಅವನಿಗೆ ರೋಗ. ಏನು ರೋಗ ಅಂದರೆ ಕೃಷ್ಣ ಪಕ್ಷದಲ್ಲಿ ಕ್ಷಯ ಆಗ್ತಾ ಹೋಗ್ತಾನೆ. ಒಂದೊಂದೇ ಕಲೆ ಏನಾಗುತ್ತೆ, ಮೈನಸ್ ಆಗ್ತಾ ಬರುತ್ತೆ. ಅಮಾವಾಸ್ಯೆ ದಿವಸ ಶ್ವಾಸ ಹಿಡ್ಕೊಂಡಿರ್ತಾನೆ ಅವನು ಅಲ್ವಾ? ಅದಾದ ಮೇಲೆ ಮತ್ತೆ ಶುಕ್ಲ ಪಕ್ಷದ ಪ್ರತಿಪದಿಗೆ ಅಮಾವಾಸ್ಯೆ ದಿವಸ ಉಳಿಸ್ಕೊಂಡಿದ್ವೊಂದು, ಆ 16ನೇ ಕಲೆ ಅದಕ್ಕೋಸ್ಕರ ಪ್ರಾಣಧಾರಣೆಗೋಸ್ಕರ ಇರೋದು ಅವನಿಗೆ. ಶುಕ್ಲ ಪಕ್ಷದ ಪ್ರತಿಪದಿಯಿಂದ ಮತ್ತೆ ಪುನಃ 2ನೇ ಕಲೆ ಸೇರಿತು, ವೃದ್ಧಿ ಆಯ್ತು ಅದು ಹೀಗೆ ಅಂತ. ಅಂದ್ರೆ ಈ ಕಲೆಗಳ ಸ್ವಭಾವ ಏನು ಕೇಳಿದ್ರೆ ಅವು ಸದಾ ಏರಿಳಿತಕ್ಕೆ ಒಳಗಾಗ್ತವೆ. ತಾವು ಯಾರಲ್ಲಿವೆಯೋ ಅವನನ್ನ ತಮ್ಮ ಕಲೆಗಳ ಮೂಲಕ ಏರಿಳಿತಕ್ಕೆ ಒಳಪಡಿಸ್ತವೆ. ಬ್ರಹ್ಮವಸ್ತುವಿಗೆ ಕಲಾ ಇದೆ ಅಂತ ಒಪ್ಪಿಕೊಂಡ್ರೆ ಅದೇನಾಗುತ್ತೆ? ಏರಿಳಿತಕ್ಕೆ ಒಳಪಡುತ್ತೆ.
ಯಾವುದು ಏರಿಳಿತಕ್ಕೆ ಒಳಪಡುತ್ತೋ ಅದು ಬದಲಾವಣೆಗೆ ಒಳಪಟ್ಟ ಹಾಗೆ ಆಯಿತು, ಯಾವುದು ಬದಲಾವಣೆಗೆ ಒಳಪಡುತ್ತೋ ಅದು ಸುಳ್ಳು ಅಂತಾಯಿತು. ನಿನ್ನೆ ದಿವಸ ನೋಡಿದ್ದೇವೆ. ಆದ್ದರಿಂದ ನಿಷ್ಕಲಂ, ಅಲ್ಲಿ ಯಾವುದೇ ಕಲೆಯೂ ಸಹ ಇಲ್ಲ. ಮಧ್ಯದಲ್ಲಿ ಒಂದು ಕ್ಷಣಕಾಲ ಈ ಚಂದ್ರನ ವಿಷಯ ಬಂದಿದ್ದಕ್ಕೆ ಹೇಳ್ಬಿಡ್ತೇನೆ. ನಮ್ಮ ಪುರಾಣಗಳು ಬಹಳ ತಮಾಷೆಯಾಗಿ ಹೇಳ್ತೇವೆ ಅದಕ್ಕೋಸ್ಕರ ಚಂದ್ರನನ್ನ. ಜಗತ್ತಿನ ಮೊಟ್ಟ ಮೊದಲ TB ಪೇಷಂಟ್ ಯಾರು ಅಂದರೆ ಚಂದ್ರ ಅಂತ. ಅಂದರೆ ಹಾಗೆ ಅವನನ್ನು ಅಂದರೆ ಏರಿಳಿತಕ್ಕೆ ಒಳಗಾಗ್ತಾನೆ ಅಂತ. ಅದಕ್ಕೋಸ್ಕರನೇ ಈ ರೀತಿಯಾದಂತಹ ತೊಡಕು ಆಗದೆ ಇರಲಿ ಅಂತ ಶ್ರುತಿ ಬ್ರಹ್ಮವಸ್ತುವನ್ನು ಏನು ಮಾಡುತ್ತೆ ಕೇಳಿದರೆ ನಿಷ್ಕಲಂ, ಕಲಾರಹಿತವಾದದ್ದು ಅಂತ ವರ್ಣನೆ ಮಾಡುತ್ತೆ. ಮತ್ತೆ ನಿರ್ವಿಕಲ್ಪಂ, ಅದರಲ್ಲಿ ಯಾವುದೇ ಕಲ್ಪನೆಗಳು ಸಹ ಇಲ್ಲ. ಅಂದರೆ ಕಲ್ಪನೆಗಳು ಊಹಾ ಹಾಗಿರ್ಬೋದು ಹೀಗಿರಬಹುದು ಎನ್ನುವಂಥದ್ದು ಇಲ್ಲ. ಯಾಕೆಂದರೆ ಒಮ್ಮೆ ಕಲ್ಪನೆಗೆ ಅವಕಾಶ ಸಿಕ್ಕಿತು ಅಂತಾದರೆ ಅದಕ್ಕೆ ಲಂಗು ಲಗಾಮ್ ಇರೋದಿಲ್ಲ ಅಷ್ಟೇ. ಹಾಗಿದ್ರೆ ಏನು ತಿಳ್ಕೊಳ್ಬೇಕು ಅಂತಂದರೆ ಅದು ಸದಾ ತೇಜಃಪುಂಜ, ಅದು ಬೆಳಕು, ಅದು ಸರ್ವವ್ಯಾಪಕ ಇತ್ಯಾದಿಯಾಗಿ ಮತ್ತೆ ಶ್ರುತಿಯೇ ಹೇಳುತ್ತೆ. ಇಲ್ಲಿಗೆ ನಿರವಧಿ ಗಗನಾಭಂ ನಿಷ್ಕಲಂ ನಿರ್ವಿಕಲ್ಪಂ ಹೃದಯ ಕಲಯತೆ ವಿದ್ವಾನ್ ಬ್ರಹ್ಮಪೂರ್ಣಂ ಸಮಾಧೌ. ಅಂತಹ ಆ ಬ್ರಹ್ಮವಸ್ತುವನ್ನು ಸಮಾಧಿ ಸ್ಥಿತಿಯಲ್ಲಿ ವಿದ್ವಾನ್, ದಯವಿಟ್ಟು ಒಂದು ಮಾತು, ಸಾಮಾನ್ಯವಾಗಿ ಈ ಸಂಸ್ಕೃತ ಓದಿದವರಿಗೆಲ್ಲ 5 ವರ್ಷ ಶಾಸ್ತ್ರವನ್ನು ಓದಿದರೆ ಈ ಯೂನಿವರ್ಸಿಟಿ, ಈಗ ಮೊದಲು ಎಜುಕೇಷನ್ ಬೋರ್ಡು ಒಂದು ಸರ್ಟಿಫಿಕೇಟ್ ಕೊಡ್ತಿತ್ತು, ಇವನು ವಿದ್ವಾನ್ ಅಂತ. ಆ ಪರೀಕ್ಷೆ ಒಳಪಟ್ಟವರೆಲ್ಲರೂ ವಿದ್ವಾನ್. ಆದರೆ ಇಲ್ಲಿ ಹೇಳುವಂಥ ವಿದ್ವಾನ್ ಆ ವಿದ್ವಾನ್ ಅಲ್ಲ. ಈ ಯೂನಿವರ್ಸಿಟಿಯಿಂದ ಅಥವಾ ಬೋರ್ಡ್ಗಳಿಂದ ಸರ್ಟಿಫಿಕೇಟ್ ತಗೊಂಡು ಬರುವವರು ಈ ವಿದ್ವಾಂಸರ ಪಾದರೇಣಿಗೂ ಸಮಾನರಲ್ಲ. ಇಲ್ಲಿ ಹೇಳ್ತಾ ಇರುವ ವಿದ್ವಾನ್ ಜ್ಞಾನಿ, ಬರೇ ಜ್ಞಾನಿ ಅಲ್ಲ, ಆತ್ಮಜ್ಞಾನಿ, ಅವನು ಬ್ರಹ್ಮಜ್ಞಾನಿ. ಅಂತಹ ವಿದ್ವಾನ್ ಜ್ಞಾನಿ ಅವನು ಸಮಾಧಿ ಸ್ಥಿತಿಯಲ್ಲಿ ಅದನ್ನು ನೋಡ್ತಾ ಇರ್ತಾನೆ. ಈಗ ನಿನ್ನೆ ದಿವಸ ನಾನು ಒಂದು ಮಾತು ಹೇಳಿದ್ದೆ, ಆ ಸಮಾಧಿ ಸ್ಥಿತಿಯಲ್ಲಿ ಆನಂದವನ್ನು ಅನುಭವಿಸ್ತಾ ಇರ್ತಾನೆ ಅಂತ. ಇಂತಹ ಬ್ರಹ್ಮವಸ್ತುವನ್ನು ಪಡಿತಾ ಇರುವಂಥವನು ಸಮಾಧಿಯಿಂದ ಬಿಟ್ಟು ಅದನ್ನು ಬಿಟ್ಟು ಈ ಜಾಗೃತ ಪ್ರಪಂಚಕ್ಕೆ ಬರಲಿಕ್ಕೆ ಇಷ್ಟಪಡ್ತಾನೆ? ಅಲ್ಲ, ನಾವು ಯಾಕೆ ಇಷ್ಟಪಡ್ತೇವೆ? ನಮಗದು ಸಿಗಲೇ ಇಲ್ಲ, ಇದೇ ಚಂದ ಅಂತ ನಾವು ಅಂಟ್ಕೊಂಡಿದ್ದೇವೆ ಅಷ್ಟೇ ಹೀಗೆ ಅಂತ ಅಲ್ವಾ. ಈಗ ಪ್ರಶ್ನೆ ಇಷ್ಟೇ, ಒಳ್ಳೆಯ ವಸ್ತು ಸಿಗಲಿಲ್ಲ, ಆಗ ಏನು ಮಾಡ್ತೇವೆ? ನಮ್ಮೂರಲ್ಲಿ ಸಿಗುವಂಥ ಕಳಪೆ ವಸ್ತು ಅತ್ಯಂತ ಒಳ್ಳೆಯ ವಸ್ತು ಅಂತ ನಾವು ಅಂದ್ಕೊಳ್ತೇವೆ ಅಲ್ವಾ? ಹಾಗೆ ನಮ್ಮ ಹಣೆ ಬರಹ. ಹಾಗಾಗಿ ಆ ಜ್ಞಾನಿ ತನ್ನ ಸಮಾಧಿ ಸ್ಥಿತಿಯಿಂದ ಬಹಿರ್ಮುಖನಾಗುವುದಿಲ್ಲ, ಅನುಭವಿಸ್ತಾ ಇರ್ತಾನೆ. ಇಲ್ಲಿಗೆ 409ನೇ ಶ್ಲೋಕ, ಒಂದು ಶ್ಲೋಕ ಆದಾಗಾಯಿತು. ಮತ್ತೆ ಮುಂದಿನದು ಈ 3 ಶ್ಲೋಕಗಳು ಇದೇ ವಿಚಾರವನ್ನು ಹೇಳ್ತವೆ. ಪ್ರಕೃತಿ ವಿಕೃತಿ ಶೂನ್ಯಂ ಭಾವನಾತೀತ ಭಾವಂ ಸಮರಸಂ ಅಸಮಾನಂ ಮಾನ ಸಂಬಂಧ ದೂರಂ ನಿಗಮ ವಚನ ಸಿದ್ಧಂ ನಿತ್ಯಂ ಅಸ್ಮತ್ ಪ್ರಸಿದ್ಧಂ ಹೃದಯ ಕಲಯತಿ ವಿದ್ವಾನ್ ಬ್ರಹ್ಮಪೂರ್ಣಂ ಸಮಾಧೌ. ಈ ಶ್ಲೋಕದ ಅರ್ಥ ಹೀಗಿದೆ: ಕಾರ್ಯಕಾರಣ ಭಾವಗಳಿಲ್ಲದ ಭಾವನಾತೀತ ಭಾವವುಳ್ಳ ಏಕರಸವುಳ್ಳ ಅನುಪಮವಾದ ಮತ್ತು ಪ್ರಮಾಣಕ್ಕೆ ನಿಲುಕದ ವೇದವಾಕ್ಯಗಳಿಂದ ಸಿದ್ಧವಾದ ಸದಾಕಾಲವೂ ನಾನು ಎನ್ನುವಂತಹ ಜ್ಞಾನದಿಂದ ಪ್ರಸಿದ್ಧವಾದ ಪೂರ್ಣಬ್ರಹ್ಮವನ್ನು ಜ್ಞಾನಿಯು ತನ್ನ ಸಮಾಧಿ ಕಾಲದಲ್ಲಿ ತನ್ನ ಹೃದಯದಲ್ಲಿ ಸಾಕ್ಷಾತ್ಕರಿಸಿಕೊಳ್ತಾನೆ, ಅನುಭವಿಸ್ತಾನೆ. ಇಷ್ಟು ಈ ಶ್ಲೋಕದ ಅರ್ಥ. ನೋಡೋಣ ವಿವರಣೆಯನ್ನು. ಪ್ರಕೃತಿ ವಿಕೃತಿ, ನಾನು ನಿನ್ನೆ ದಿವಸ ಇದನ್ನು ಎಲ್ಲ ಒಂದ್ಸಲ ಓದಿದ್ದೀನಿ, ಆದ್ದರಿಂದ ಇವತ್ತು ಒಂದೇ ಸಲ ಓದ್ತಾ ಇದ್ದೇನೆ. ಹಾಗಾಗಿ ನಿನ್ನೆ ಒಂದ್ಸಲ ಪೂರ್ತಿ ಆಗಿದೆ ಅದು, ಅದಕ್ಕೋಸ್ಕರ. ಪ್ರಕೃತಿ ವಿಕೃತಿ ಶೂನ್ಯಂ ಭಾವನಾತೀತ ಭಾವಂ. ಪ್ರಕೃತಿ ವಿಕೃತಿ ಶೂನ್ಯಂ ಏನು ಹೀಗಂದರೆ? ಇನ್ನೊಂದು ಶಬ್ದ ಉಂಟು, ಮತ್ತು ನಾವು ಅದನ್ನು ಹೇಳಲಿಲ್ಲ. ಪ್ರಕೃತಿ ವಿಕೃತಿ ಸಂಸ್ಕೃತಿ ಇತ್ಯಾದಿ ಎಲ್ಲ ಹೀಗೆ ಅಂತ. ಆದರೆ ಇವೆಲ್ಲ ಶುದ್ಧ ಶಾಸ್ತ್ರೀಯ ಶಬ್ದಗಳು. ಪ್ರಕೃತಿ ವಿಕೃತಿ ಶೂನ್ಯಂ ಅಂತ.
ಪ್ರಕೃತಿ ಅಂದರೆ ಕಾರಣ ಅಂತ ಅರ್ಥ, ವಿಕೃತಿ ಅಂದರೆ ಕಾರ್ಯ ಅಂತ ಅರ್ಥ. ಪ್ರಪಂಚದಲ್ಲಿ ಕೆಲವು ವಸ್ತು ಪ್ರಕೃತಿ ಆಗ್ತದೆ, ಅದು ವಿಕೃತಿಯೂ ಆಗ್ತದೆ. ಈಗ ಅರ್ಥ ಆಗುವ ದೃಷ್ಟಿಯಲ್ಲಿ ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬ ಅಪ್ಪ ಇದ್ದಾನೆ, ಒಂದು ಮಿಸ್ಟರ್ XYZ ಅಪ್ಪ ಇದ್ದಾನೆ. ಈ ಅಪ್ಪ ಮೊದಲಿನಿಂದನೂ ಅಪ್ಪನೋ ಅಥವಾ ಇವನಿಗೆ ಮಕ್ಕಳಾದ ಮೇಲೆ ಅಪ್ಪನೋ? ವಿಚಾರ ಮಾಡಿ. ಹೌದು ತಾನೆ? ಇವನಿಗೆ ಮಕ್ಕಳಾದ ಮೇಲೆ ಅವನು ಅಪ್ಪ. ಅಂದರೆ ಈ ಮಕ್ಕಳಿಗೆ ಅವನು ಪ್ರಕೃತಿ, ಹೌದು ತಾನೆ? ಆದರೆ ಅವನಪ್ಪನಿಗೆ ಅವನು ವಿಕೃತಿ. ಮನಸ್ಸಿಗೆ ಬರ್ತಾ ಇದೆ ಅಂದ್ಕೊಂಡಿದ್ದಾನೆ. ಒಬ್ಬನೇ ವ್ಯಕ್ತಿ ತಂದೆಗೆ ಮಗನಾದಾಗ ವಿಕೃತಿ, ತನ್ನ ಮಕ್ಕಳಿಗೆ ಅಪ್ಪನಾದಾಗ ಅವನು ಪ್ರಕೃತಿ. ಯಾಕೆಂದ್ರೆ ಆ ಅಪ್ಪನಿಗೆ ಇವನು ಮಗನಾದ್ರಿಂದ ಅವನ ವಿಕಾರ ವಿಕೃತಿ, ಆದರೆ ತನ್ನ ಮಕ್ಕಳಿಗೆ ಜನನಕ್ಕೆ ಕಾರಣವಾದದ್ರಿಂದ ಅವನು ಪ್ರಕೃತಿ. ಅಲ್ಲಿಗೆ ಈ ಪ್ರಕೃತಿ ವಿಕೃತಿ ಅಂತ ಆಗಬೇಕಿದ್ರೆ ಮಿನಿಮಮ್ ಎಷ್ಟಿರಬೇಕು? 3 ಇರಬೇಕು. ನೋಡಿ, ಲೆಕ್ಕ ಹಾಕ್ಬೇಕು ನಾವು. ಪ್ರಕೃತಿ ವಿಕೃತಿ ಸಹಿತವಾದದ್ದು ಬ್ರಹ್ಮವಸ್ತು ಅಂತ ಹೇಳಿಬಿಟ್ರೆ ಅದಕ್ಕೊಂದು ಅಪ್ಪ ಇರಬೇಕು, ಮತ್ತು ಅದಕ್ಕೊಂದು ಮಗ ಇರಬೇಕು ಅಲ್ವಾ? ಅದಕ್ಕೆ ಅಪ್ಪನೂ ಇಲ್ಲ ಅಂದ್ರೆ ಅದಕ್ಕಿಂತ ಮೀರಿದ ದೊಡ್ಡ ಬ್ರಹ್ಮವೂ ಇಲ್ಲ, ಅಥವಾ ಅದಕ್ಕಿಂತ ಚಿಕ್ಕದಾದ ಇನ್ನೊಂದು ಬ್ರಹ್ಮವೂ ಇಲ್ಲ. ಅದನ್ನು ಹೇಳೋದಕ್ಕೆ ಉಪನಿಷತ್ತು ಬಳಸುವ ಶಬ್ದಗಳು ಪ್ರಕೃತಿ ವಿಕೃತಿ ಶೂನ್ಯಂ ಅನ್ನೋದನ್ನು ಭಗವತ್ಪಾದರು ಹಾಗೆ ಇಡ್ತಾರೆ. ಅದಕ್ಕೆ ಕಾರಣವೂ ಇಲ್ಲ, ಅದಕ್ಕೆ ಕಾರ್ಯವೂ ಇಲ್ಲ. ಅಂದರೆ ಅದು ಇನ್ನೊಂದರಿಂದ ಜನ್ಯ ಅಲ್ಲ, ಮತ್ತು ಇನ್ನೊಂದು ವಸ್ತು ಹುಟ್ಟುವುದಕ್ಕೆ ಅದು ಕಾರಣವೂ ಅಲ್ವಾ ಅಂತ. ಹಾಗಾಗಿ ಅಲ್ಲಿ ಏನು ಹೇಳ್ತಾನೆ? ಕಾರ್ಯಕಾರಣರಹಿತವಾದದ್ದು, ಅಷ್ಟು ಅದರ ಒಟ್ಟು ಮೀನಿಂಗ್. ಪ್ರಕೃತಿ ವಿಕೃತಿ ಶೂನ್ಯಂ ಆಯಿತು. ಮತ್ತೆ ಭಾವನಾತೀತ ಭಾವಂ, ಇದೊಂದು ವಿಶಿಷ್ಟವಾದ ಶಬ್ದ. ನಾವು ಸಾಮಾನ್ಯವಾಗಿ ಇದನ್ನೆಲ್ಲ ತೀರಾ ಅಗ್ಗವಾಗಿ ಬಳಸ್ತೇವೆ. ಈ ಭಾವನೆಗೆ ಮೀರಿದ್ರಿ ಅದು ಹೀಗೆ ಅಂತ. ಒಬ್ಬ ಕಲಾಕಾರ ಒಂದು ಚಿತ್ರ ಬಿಡಿಸ್ತಾನೆ, ಅವನು ಏನೋ ಒಂದು ಹಿನ್ನೆಲೆಯಲ್ಲಿ ಬಿಡಿಸಿರ್ತಾನೆ, ನಾವು ಅದನ್ನು ಅರ್ಥ ಮಾಡ್ಲಿಕ್ಕೆ ಹೋಗ್ತೇವೆ, ಅದು ಅರ್ಥ ಆಗೋದಿಲ್ಲ ನಮಗೆ. ಯಾಕೆಂದರೆ ಕೆಲವು ಸಲ ಅವರಿಗೂ ಅರ್ಥ ಆಗಿರೋದಿಲ್ವಲ್ಲ, ಬಿಡಿಸಿದವರಿಗೂ ಸಹ ಅಲ್ವಾ? ಹಾಗಾಗಿ ಭಾವನಾತೀತವಾದದ್ದು ಹೀಗೆ ಅಂತ. ಮತ್ತು ಕೆಲವು ಸಲ ನೇಚರನ್ನು ನೋಡ್ತೇವೆ ನಾವು, ಆ ಸೌಂದರ್ಯವನ್ನು ಕಂಡು ಮೂಗಿನ ಮೇಲೆ ಬೆರಳಿಟ್ಟು ನಾವು ಒಂಥರ ವಿಸ್ಮಿತರಾಗ್ತವೆ. ಹಾಗೆ ಭಾವನಾತೀತರಾಗ್ತವೆ. ಭಾವನಾತೀತರಾಗುವುದು ಅಂದರೆ ಏನು ಅಂತಂದು ಪ್ರಶ್ನೆ. ತೀರಾ ಸರಳವಾಗಿ ಇದನ್ನು ಬಳಸ್ತಾ ಇರ್ತೇನೋ, ಅಗ್ಗವಾಗಿ ಮತ್ತೆ 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 ಹೀಗೆ ಅಂತ. ಭಾವನಾತೀತರಾದ್ವಿ ಅಂದರೆ ಏನಂತ ಅರ್ಥ? ಮತ್ ಪುನಃ ಶಬ್ದದಿಂದ ಹೀಗೆ ಅಂತ ಹೇಳಲಿಕ್ಕಾಗಲಿಲ್ಲ ಅಂತ ಅಷ್ಟೇ ತಾತ್ಪರ್ಯ ಆಗತ್ತಾ? ಇಲ್ಲ. ಹಾಗೆ ಅಂತ ನಮ್ಮೊಳಗೆ ಭಾವ ಇಲ್ಲ ಅಂತಿಲ್ಲ. ಭಾವ ಅಂದ್ರೆ ಏನು ಗೊತ್ತಾ? ಇರುವಿಕೆ ಅಂತ ಅರ್ಥ. ದಯವಿಟ್ಟು ಕನ್ನಡದ ಭಾವ ಅಲ್ಲ, ಭಾವ ಅನ್ನೋದಕ್ಕೆ ಅರ್ಥವೇ ಇರುವಿಕೆ. ಭಾವಾತೀತವಾದ ಭಾವ ಅಂದ್ರೆ ಶಬ್ದದಿಂದ ವರ್ಣನೆ ಮಾಡಲಿಕ್ಕೆ ಆಗದೇ ಇರುವಂಥ ಇರುವಿಕೆ. ಮುಂದೆ ಬರುತ್ತೆ ಅದು. ಶಬ್ದದಿಂದ ಹೇಳಬೇಕು ಅಂತ ಆದರೆ ಅದಕ್ಕೆ ಕೆಲವು ಲಿಮಿಟೇಷನ್ಗಳಿರ್ತವೆ, ಚೌಕಟ್ಟುಗಳಿರ್ತವೆ. ಆ ಚೌಕಟ್ಟಿನ ಒಳಗೆ ಯಾವ ವಸ್ತು ಬರುತ್ತೋ ಅವುಗಳನ್ನು ಮಾತ್ರ ಶಬ್ದ ಸೆರೆ ಹಿಡಿದು ಹೇಳುತ್ತೆ. ಆ ಚೌಕಟ್ಟಿನ ಒಳಗೆ ಬರದೇ ಇರುವಂತಹ ವಸ್ತುವನ್ನು ಶಬ್ದ ಹೇಳೋದಿರಲಿ, ಅದನ್ನು ಮುಟ್ಟೋದಕ್ಕೂ ಆಗೋದಿಲ್ಲ ಅಂತ. ಅಂತಹ ಆ ಭಾವನಾತೀತ ಭಾವಂ, ಶಬ್ದದಿಂದ ಅದನ್ನು ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿಯೇ ಉಪನಿಷತ್ತು ಅದನ್ನು ಹೇಳುತ್ತೆ. ಏನಂದರೆ ತತೇ ತದ್ ಬ್ರಹ್ಮ ಅಪೂರ್ವಂ ಅನಪರಂ. ಆ ಬ್ರಹ್ಮವಸ್ತು ಅದು ಅಪೂರ್ವ ಅನಪರಂ ಅಂತೆಲ್ಲ ಹೇಳ್ತಾ ಅಲ್ಲಿ ಕಲ್ಪನೆಗೆ ಅವಕಾಶ ಇಲ್ಲ. ಯಾಕೆಂದರೆ ನೀನು ಮಾಡಿದ ಕಲ್ಪನೆಗಳು ಅದನ್ನು ಮುಟ್ಟಬಹುದು ಅಥವಾ ಮುಟ್ಟದೇ ಇರಬಹುದು. ಹಾಗಾಗಿ ಆದರೂ ಅದಕ್ಕೊಂದು ಭಾವ ಉಂಟು. ಏನು ಭಾವ ಕೇಳಿದರೆ ಸದಾ ಇರುವಿಕೆಯೇ ಅದರ ಭಾವ. ಅದು ಹೇಗುಂಟು ಕೇಳಿದರೆ ಅದು ಕಲ್ಪನಾತೀತವಾದದ್ದು ಹೀಗೆ ಅಂತ. ಅದಕ್ಕೋಸ್ಕರನೇ ಉಪನಿಷತ್ತು ಏನು ಮಾಡುತ್ತೆ ಕೇಳಿದರೆ ಆ ವಿಷಯದಲ್ಲಿ ತರ್ಕ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ತರ್ಕ ಮಾಡಿ ಅದನ್ನು ಪತ್ತೆ ಹಚ್ಚಲಿಕ್ಕೆ ಆಗೋದಿಲ್ಲ. ಯಾಕಾಗೋದಿಲ್ಲ ಕೇಳಿದರೆ ನೋಡಿ, ತರ್ಕಕ್ಕೆ ಹೊರಗೆ ಒಂದು ವಸ್ತು ಇರಬೇಕು. ಈ ಉದಾಹರಣೆ, ನನಗೆ ಈ ಲೋಟ ಕಾಣುತ್ತೆ,
ನಾ ತರ್ಕ ಮಾಡ್ಬೋದು. ಇದು ಟೇಬಲ್ ಮೇಲೆ ಈ ಲೋಟ ಇದೆಯೋ ಅಥವಾ ಈ ಲೋಟಕ್ಕೆ ಟೇಬಲ್ ಅಂಟಿಕೊಂಡಿದೆಯೋ ಇತ್ಯಾದಿ ಇತ್ಯಾದಿ ತರ್ಕ ಮಾಡಬಹುದು. ಇದೆಲ್ಲ ಯಾವಾಗ ಸಾಧ್ಯ ಕೇಳಿದರೆ ನನ್ನ ಬುದ್ಧಿ ಹೊರಮುಖವಾಗಿ ಹರಿತಾ ಇದ್ದಾಗ ಮಾತ್ರ ತರ್ಕ ಮಾಡೋದು ಸಾಧ್ಯ. ಆದರೆ ಈ ತರ್ಕ ಮಾಡುವ ಬುದ್ಧಿಯನ್ನೂ ಸಹ ಯಾವುದು ಪ್ರೇರೇಪಿಸತ್ತೋ ಅದ್ರ ಬಗ್ಗೆ ಇನ್ನೇನು ತರ್ಕ ಮಾಡೋದು? ಆದ್ದರಿಂದ ಉಪನಿಷತ್ತು ಆ ವಿಷಯ ತರ್ಕ ಮಾಡಲಿಕ್ಕೆ ಹೋಗೋದಿಲ್ಲ. ಅಪೌರುಷೇಯವಾದಂಥ ಉಪನಿಷತ್ತು ಹೇಳಿದ್ದನ್ನು ಬೇರೆ ಎಲ್ಲ ಗ್ರಂಥಗಳು ಸಹ ಶಿರವಾಗಿ ಒಪ್ಕೊಂಡು ಬಿಡ್ತವೆ. ಹಾಗಾಗಿ ಪ್ರಕೃತಿ ವಿಕೃತಿ ಶೂನ್ಯಂ ಮತ್ತು ಭಾವನಾತೀತ ಭಾವಂ ಯಾವ ಕಲ್ಪನೆಗೂ ಸಹ ನಿಲುಕದೇ ಇರುವಂತಹದ್ದಾದ್ರಿಂದ ಉಪನಿಷತ್ತು ಹೇಳುತ್ತೆ. ಏನು ಹೇಳುತ್ತೆ ಕೇಳಿದರೆ ಅದು ಸಮರಸಂ ಅಂತ. ಇದು ಸಹ ತುಂಬ ನಾವು ಲೌಕಿಕವಾಗಿ ಬಳಸ್ತೇವೆ ಇದನ್ನು. ಸಂಸಾರದಲ್ಲಿ ಸಮರಸ ಇರಬೇಕು, ಸಾಮರಸ್ಯ ಇರಬೇಕು ಅಂತ ಕೆಲವು ಸಲ ಹೇಳಿದವರಿಗೆ ಗೊತ್ತಿರೋದಿಲ್ಲ ಹಾಗಂದ್ರೆ ಏನು ಅಂತ. ಸಮರಸ ನೋಡಿ, ಈ ರಸ ಅನ್ನೋದು ಉಪನಿಷತ್ತಿನ ಶಬ್ದ. ರಸೋ ವೈಸಹ ಅಂತ. ಸಮ ಅನ್ನೋದು ಉಪನಿಷತ್ತಿನ ಶಬ್ದ. ಭಗವದ್ಗೀತೆಯಲ್ಲೂ ಈ ಶಬ್ದ ಬಳಸ್ತಾನೆ ಭಗವಂತ, ಸಮಂ ಬ್ರಹ್ಮ ಅಂತ. ಅಂದರೆ ಸಮರಸಂ ಅಂದರೆ ಏನಂತ ಹೇಳ್ದಂಗಾಯ್ತು, ಬ್ರಹ್ಮರಸ ಅಂತ ಹೇಳ್ದಂಗಾಯ್ತು. ಇದೊಂದು ಹೊಸ ಜ್ಯೂಸ್, ಇದು ಬ್ರಹ್ಮರಸ ಎನ್ನುವಂಥದ್ದು. ಈ ರಸವನ್ನು ಪಾನ ಮಾಡಿದವನಿಗೆ ಮತ್ತೆ ಮಾವಿನಹಣ್ಣು ಜ್ಯೂಸು ಇಷ್ಟ ಆಗೋದಿಲ್ಲ, ಮತ್ತು ದ್ರಾಕ್ಷಾರಸವೂ ಇಷ್ಟ ಆಗೋದಿಲ್ಲ, ಯಾವ ರಸವೂ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರಲೇ ಸದಾಶಿವ ಬ್ರಹ್ಮೇಂದ್ರ ಹೇಳಿಬಿಟ್ರು, ಪಿಬರೇ ರಾಮ ರಸಂ. ಮತ್ತು ನಾನು ಹೇಳಬಾರ್ದು, ಆಮೇಲೆ ಅವರು ನಕ್ಕರು ಕಷ್ಟ ಆ ಕಡೆಯಿಂದ. ಆ ರಾಮರಸ ಉಂಟಲ್ಲ, ರಾಮ ಅನ್ನೋದಕ್ಕೆ ಅರ್ಥ ಬ್ರಹ್ಮ ಅಂತಲೇ ಅರ್ಥ. ಬ್ರಹ್ಮರಸವನ್ನು ಪಾನ ಮಾಡು ನೀನು ಅಂತ. ಆ ಬ್ರಹ್ಮರಸ ಅನ್ನೋದನ್ನೇ ಸಮರಸ ಎನ್ನುವಂತಹ ಶಬ್ದದಿಂದ ಇಲ್ಲಿ ಹೇಳ್ತಿದ್ದಾರೆ. ಸಮರಸಂ ಮತ್ತೆ ಸಮ ಅನ್ನೋದಕ್ಕೆ ಅರ್ಥ ಏರುಪೇರಿಲ್ಲದ್ದು, ವಿಕಾರಕ್ಕೆ ಒಳಗಾಗದೇ ಇರುವುದು. ಅದರಿಂದಲೇ ಬ್ರಹ್ಮ ವಸ್ತುವನ್ನು ಸಮ ಅಂತ ಕರೀತಾರೆ. ಅದು ಯಾವಾಗಲೂ ಒಂದೇ ರೀತಿಯಾಗಿ ಇರುತ್ತೆ. ಬದಲಾವಣೆ ಆಯಿತು ಅಂದರೆ ಮತ್ತು ಸುಳ್ಳಿನ ಡೆಫಿನೇಷನ್ ಬಂದುಬಿಡುತ್ತೆ. ಹಾಗಾಗಿ ಒಂದೇ ರೀತಿಯಾಗಿ ಇರೋದಾದ್ರಿಂದ ಅದಕ್ಕೆ ಸಮರಸ ಅಂತ ಹೆಸರು. ಮತ್ತು ಇನ್ನೊಂದು ಅರ್ಥ ಅಲ್ಲ ಶಬ್ದ ಉಂಟು, ಅಸಮಾನಂ ಅಂತ. ಈಗ ತಾನೇ ನಾವು ನೋಡ್ಕೊಂಡಿದ್ದೇವೆ, ಅದರಂತೆ ಇರುವಂಥ ಇನ್ನೊಂದು ಬ್ರಹ್ಮ ವಸ್ತು ಇದ್ದರೆ ಅದಕ್ಕೊಂದು ಸಮಾನತೆ ಇರ್ತಿತ್ತು. ಹಾಗಾಗಿ ಅಂಥದ್ದು ಇಲ್ಲ, ಹಾಗಾಗಿ ಅದು ಅಸಮಾನಂ ಅಂತ. ಅದಕ್ಕೊಂದು ಅದರಂತೆ ಇರುವಂಥ ವಸ್ತು ಇಲ್ಲ. ಮತ್ತು ಮಾನ ಸಂಬಂಧ ದೂರಂ ಅಪ್ರಮೇಯಂ, ಅದಕ್ಕೆ ಮಾನ ಅಳತೆಯೂ ಇಲ್ಲ, ಸಂಬಂಧವೂ ಇಲ್ಲ. ಹಾಗಾಗಿಯೇ ಅದನ್ನು ಪ್ರಮೇಯ ಮಾಡಲಿಕ್ಕಾಗೋದಿಲ್ಲ. ಅಪ್ರಮೇಯ ಅಂತ. ಅಳತೆಗೆ ಮೀರಿದ್ದು, ಪುಲ್ಲಿಂಗ ಆದರೆ ಅಳತೆಗೆ ಮೀರಿದವನು ಅಂತ. ಸಾಮಾನ್ಯವಾಗಿ ಈ ಶಬ್ದವನ್ನು ನಾವು ನೋಡ್ತೇವೆ ವಿಷ್ಣು ಸಹಸ್ರನಾಮದಲ್ಲಿ, ಅಪ್ರಮೇಯ ಅಂತ. ಅಂದರೆ ಭಗವಂತ ಅಳತೆಗೆ ಮೀರಿದವನು ಅಂತ. ಬೆಂಗಳೂರಿನ ಅಕ್ಕಪಕ್ಕ ಈ ಹೆಸರಿನ ಒಂದು ದೇವಾಲಯವೂ ಇದೆ, ಪ್ರಾಯಶಃ ಚನ್ನಪಟ್ಟಣದಲ್ಲಿ ಇರಬೇಕು. ಮಳೂರಿನ ಅಪ್ರಮೇಯ ಸ್ವಾಮಿ ಬರ್ತಾರೆ ಹೀಗೆ ಅಂತ. ಅಂಬೆಗಾಲು ಕೃಷ್ಣ ಹೀಗೆ ಅಪ್ರಮೇಯ ಅಂದರೆ ಅಳತೆಗೆ ಮೀರಿದವನು ಹೀಗೆ ಅಂತ. ಅವನನ್ನು ಅಳಗುಡ್ಬೇಕು ಅಂತ ತುಂಬ ಜನ ಪ್ರಯತ್ನ ಪಟ್ಟಿದ್ರು ಆಗ. ಆದರೆ ಯಾರ ಅಳತೆಗೂ ಸಿಗಲೇ ಇಲ್ಲ. ಅವ್ರನ್ನೆಲ್ಲ ಅಳದು ತೋರಿಸ್ಬಿಟ್ಟ, ನಿಮ್ಮ ಹಣೆ ಬಾರ ಇಷ್ಟಿಷ್ಟೇ ನೋಡಿ ಅಂತ. ಹಾಗಾಗಿ ಆ ಪರಬ್ರಹ್ಮ ಸ್ವರೂಪಿನ ಸಾಕಾರ ವಸ್ತುವಾದಂಥ ಕೃಷ್ಣನನ್ನು ಅಪ್ರಮೇಯ ಅಂತಲೇ ನಮ್ಮ ಶಾಸ್ತ್ರಗಳು ಕರೆದುವು. ಅವನು ಅಂತಲ್ಲ, ಈಶ್ವರನೂ ಅಪ್ರಮೇಯ, ಮತ್ತು ಜಗನ್ಮಾತೆಯೂ ಅಪ್ರಮೇಯಳು. ಹೀಗೆ ಏಕೆಂದರೆ ಇವೆಲ್ಲವೂ ಅದೇ ತತ್ವದ ಇನ್ನೊಂದು ರೂಪಗಳಾದ್ದರಿಂದ ಅಪ್ರಮೇಯ, ಅಳತೆಗೆ ಮೀರಿದವನು ಅಂತ. ಮತ್ತೆ ಮುಂದಿನ ಶಬ್ದ ಮಾನ ಸಂಬಂಧ ದೂರಂ ನಿಗಮವಚನ ಸಿದ್ಧಂ. ನಿಗಮ ಬಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ಇವತ್ತೇನೇನೋ ಎಲ್ಲ ನಿಗಮಗಳೆಲ್ಲ ಇವೆ ಸರ್ಕಾರದ ಅಧೀನದಲ್ಲಿ. ಎಲ್ಲವೂ ಸಹ ಹಾಳು ಮಾಡಲಿಕ್ಕೆ ಎಂದು ಬಂದಂಥ ನಿಗಮಗಳು. ಮತ್ತೆ ಏನು ಹೇಳಬೇಕು ಅಂತ ಎಲ್ಲ ಲಾಸಲ್ಲೇ ನಡೀತಾ ಇರುವಂಥ ನಿಗಮಗಳು. ಆದರೆ ನಮ್ಮ ನಿಗಮ ಎಂದೂ ಲಾಸ್ ಆಗೋದಿಲ್ಲ.
ನಿಗಮ ಅನ್ನೋದಕ್ಕೆ ಅರ್ಥ ವೇದ ಅಂತ ಅರ್ಥ. ಹಾಗಾಗಿ ಅವನು ನಿಗಮ ವಚನ ಸಿದ್ಧಂ, ವೇದ ವಾಣಿಯಿಂದ ಅವನು ಸಿದ್ಧನಂದರೆ ಲಭ್ಯನಾಗ್ತಾನೆ. ವೇದ ಅವನನ್ನು ನಮಗೆ ಪರಿಚಯಿಸಿಕೊಡ್ತದೆ. ಅವನ ಸ್ವರೂಪ, ವೇದ ಅಂದರೆ ಉಪನಿಷತ್ತುಗಳು ಅಂತ ಅರ್ಥ. ಅವನ ಸ್ವರೂಪ ಎಂಥದ್ದು ಅನ್ನೋದನ್ನು ಹೇಳುತ್ತೆ. ಹಾಗಾಗಿ ಅವನು ನಿಗಮ ವಚನ. ಆ ನಿಗಮ ವಚನ ಅಂದರೆ ವೇದ ಏನು ಹೇಳುತ್ತೆ ಅಂದರೆ ಅವನು ಪ್ರಮಾತ, ಪ್ರಮಾಣ, ಪ್ರಮೇಯ, ಪ್ರಮಿತಿ ಈ ಯಾವ ಚೌಕಟ್ಟಿಗೂ ಸಹ ಸಿಗದೇ ಇರುವಂಥವನು ಇತ್ಯಾದಿ ಅವನನ್ನು ವರ್ಣನೆ ಮಾಡಿ ಕೊನೆಗೆ ಇಷ್ಟೆಲ್ಲ ಹೇಳಿ ಏನು ಹೇಳುತ್ತೆ ಅಂದರೆ, ಇಷ್ಟು ಹೇಳಿದರೂ ಸಹ ನಾನು ಅವನನ್ನು ಸಂಪೂರ್ಣ ಪರಿಚಯಿಸಿದ್ದೇನೆ ಅಂತಲ್ಲ, ಒಂದು ಅಂಶವನ್ನು ಮಾತ್ರ ಹೇಳಿದ್ದೇನೆ ಅಂತ. ಉದಾಹರಣೆಗೆ ಒಂದು ದೊಡ್ಡ ವಸ್ತು ಇದೆ ಅಂತ ಅಂದ್ಕೊಳ್ಳಿ. ಆ ದೊಡ್ಡ ವಸ್ತುವನ್ನು ನಾವು ಸಂಪೂರ್ಣವಾಗಿ ಪರಿಚಯಿಸಿ ಹೇಳಲಿಕ್ಕೆ ಆಗದೇ ಇದ್ರೂ ಸಹ, ಅದರ ಒಂದು ಅಂಶವನ್ನು ಹೇಳಿದ್ರೂ ಸಹ ಎಲ್ಲ ಕಡೆಗೂ ವ್ಯಾಪಿಸಿದ ಒಂದಂಶವೂ ಅದಕ್ಕೆ ಸೇರಿದ್ದೇ ಆದ್ದರಿಂದ ಅಷ್ಟೋ ಇಷ್ಟೋ ಅದನ್ನು ಪರಿಚಯ ಮಾಡಿಸ್ದಂಗೆ ಆಯ್ತಾ ಇಲ್ವಾ ಅಂತಾನೆ ಹೀಗೆ ಅಂತ. ಅದಕ್ಕೋಸ್ಕರಲೇ ಈ ಹಿನ್ನೆಲೆಯಲ್ಲೇ ನಮ್ಮಲ್ಲಿ ಮೂರ್ತಿ ಪೂಜೆ ಆರಾಧನೆ ಬಂದದ್ದು. ನಾವು ನಮ್ಮ ಪ್ರಾಚೀನದ ಹಡ್ರಲ್ಲ, ಭಗವಂತ ಎಲ್ಲ ಕಡೆಗೂ ಇದ್ದಾನೆ ಅಂತ ಆದಮೇಲೆ ವಿಗ್ರಹಗಳಲ್ಲೂ ಇರಬೇಕು ಅವನು ಅಲ್ವಾ. ನಾವು ವಿಗ್ರಹಗಳನ್ನೇ ಪೂಜೆ ಮಾಡೋದಲ್ಲ, ವಿಗ್ರಹದ ಮೂಲಕ ಸರ್ವವ್ಯಾಪಕವಾದ ಆ ತತ್ವವನ್ನು, ಆ ವಸ್ತುವನ್ನು ನಾವು ಪೂಜೆ ಮಾಡೋದು. ಈ ಹಿನ್ನೆಲೆ ಗೊತ್ತಿಲ್ಲ. ಯಾರೋ ನಮ್ಮ ಹತ್ರ ಪ್ರಶ್ನೆ ಮಾಡಿಬಿಟ್ರೆ, ನೀವೇನ್ರಿ ಮೂರ್ತಿ ಪೂಜೆ ಮಾಡ್ತೀರಿ ಅಂದರೆ ನಿಮ್ಮ ಭಗವಂತ ಇಲ್ಲಿ ಮಾತ್ರ ಇದ್ದಾನೆ ಅಂದ್ರೆ ನಮಗೆ ಇದೇನು ಗೊತ್ತಿರೋದಿಲ್ಲ. ಪೆದ್ರಾಗ ಅವ್ರು ಹೇಳಿ ಕೇಳ್ಕೊಂಡು ನಮ್ಮ ಮನೆ ಬಂದ್ಕೊಂಡು ಆಮೇಲೆ ಪಶ್ಚಾತ್ತಾಪ ಪಡೋದು ಹೀಗೆ ಅಂತ. ಪಶ್ಚಾತ್ತಾಪ ಪಡುವಂಥದ್ದೇನೂ ಇಲ್ಲ, ನಮಗೆ ವಿಶ್ವಾಸ ಇರಬೇಕು ಹೀಗೆ ಅಂತ. ಯಾಕಂದ್ರೆ ಉಪನಿಷತ್ತು ಏನು ಹೇಳುತ್ತೆ, ಸರ್ವವ್ಯಾಪಕ ಅಂತ ಆದಮೇಲೆ ಉಪನಿಷತ್ತಿನಲ್ಲಿ ಅವನು ವಿಗ್ರಹದಲ್ಲೂ ಇರಬೇಕು ಬೇಡ. ವಿಗ್ರಹದಲ್ಲಿ ಅವನು ಇಲ್ಲ ಅಂತ ಆದರೆ ಅವನು ಸರ್ವವ್ಯಾಪಕತ್ವ ಹೇಗೆ ಸಿದ್ಧವಾಗತ್ತೆ? ಎಲ್ಲ ಮತದವರು ಭಗವಂತ ಆತ್ಮವಸ್ತು, ಬ್ರಹ್ಮವಸ್ತು, ಸರ್ವವ್ಯಾಪಕ ಅಂತಾನೆ ಹೇಳೋದು. ನೋಡೋಣ, ದೇವರು ಇಲ್ಲಿ ಮಾತ್ರ ಇದ್ದಾನೆ ಅಲ್ಲಿ ಇಲ್ಲ ಅಂತ ಅವ್ರು ಹೇಳಿ ನೋಡೋಣ, ಬೇರೆಯವರು ಹೇಳ್ತಾರಾ? ಇಲ್ಲ. ಅವನು ಎಲ್ಲ ಕಡೆಗೂ ಇದ್ದಾನೆ ಅಂತ ಆದಮೇಲೆ ವಿಗ್ರಹದಲ್ಲೂ ಅವನು ಇರಲೇಬೇಕು. ಆದ್ದರಿಂದ ಅವನು ಎಲ್ಲ ಕಡೆಗೂ ಇದ್ದಾನೆ. ಅದನ್ನು ಉಪನಿಷತ್ತು ವೇದ ಹೇಳುತ್ತೆ, ನಿಗಮ ವಚನ ಸಿದ್ಧಂ, ಸರ್ವವ್ಯಾಪಕ, ಎಲ್ಲ ಕಡೆಗೂ ಸಹ ಇದ್ದಾನೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಅವನು ಸ್ವಯಂ ಸಿದ್ಧ. ಅದರ ಒಂದಂಶವನ್ನು ನೀನಿಲ್ಲಿ ಸಾಕ್ಷಾತ್ಕರಿಸಿಕೊಳ್ತೀಯ ಅಷ್ಟೇನೆ. ಏಕೆಂದರೆ ಎಲ್ಲ ಕಡೆಗೆ ಇದ್ದದ್ದು ನಿನ್ನಲ್ಲೂ ಸಹ ಉಂಟು. ಹಾಗಾಗಿಯೇ ವೇದ್ಯ, ವೇದಿತೃ, ವೇದನಾದಿ ಭೇದ ಅಪನಾಯಕ ಶ್ರುತೇರಪಿ ತಾಟಸ್ಥ್ಯಂ. ಅದಕ್ಕೋಸ್ಕರ ಅವನ ಸಂಪೂರ್ಣ ಪರಿಚಯವನ್ನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಉಪನಿಷತ್ತು ಏನು ಮಾಡುತ್ತೆ ಕೇಳಿದರೆ ಅವನ ಬಗ್ಗೆ ತಟಸ್ಥವಾಗಿ ನಿಂತು ಬಿಡುತ್ತೆ. ಅಂದರೆ ಕೊನೆಗೆ ಅವನ ಲಕ್ಷಣ ಹೀಗಿದೆಯಪ್ಪ ಅಂಥೇಳಿ ತರ್ಕ ಮಾಡಲಿಕ್ಕೆ ಹೋಗೋದಿಲ್ಲ ಅಷ್ಟೇ. ಯಾಕೆಂದರೆ ತರ್ಕದಿಂದ ಅವನನ್ನು ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ. ಹೀಗೆ ಅಂತ ಹೇಳಿ ಕೈ ಚೆಲ್ಲಿ ಕುಳಿತು ಬಿಡುತ್ತೆ. ಯದ್ವಾ ಮತ್ತೆ ಪ್ರತ್ಯಕ್ಷಾದಿ ಪ್ರಮಾಣಂ ತತ್ಸಂಬಂಧ ದೂರಂ. ಹೋಗಲಿ, ಪ್ರತ್ಯಕ್ಷ, ಅನುಮಾನ ಇತ್ಯಾದಿ ಪ್ರಮಾಣಗಳ ಮೂಲಕ ಅವನನ್ನೇನಾದ್ರು ತಿಳ್ಕೊಳ್ಳೋಕ್ಕಾಗುತ್ತಾ ಅಂದರೆ ಅದರಿಂದಲೂ ಆಗೋದಿಲ್ಲ. ಯಾಕೆಂದರೆ ಈ ಪ್ರಮಾಣಗಳೆಲ್ಲ ಹುಟ್ಟೋದು ನಮ್ಮ ಬುದ್ಧಿಯಿಂದ. ನಾನು ಈಗ ತಾನೇ ಹೇಳಿದ್ದೇನೆ, ಆದರೆ ನಮ್ಮ ಬುದ್ಧಿಯನ್ನು ಬೆಳಗ್ತಾ ಇರುವಂತಹದ್ದು ಆ ವಸ್ತು. ಆದ್ದರಿಂದ ಯಾವುದನ್ನ ಆಶ್ರಯಿಸಿಕೊಂಡು ಬುದ್ಧಿ ಕೆಲಸ ಮಾಡುತ್ತೋ ಆ ಬುದ್ಧಿಯಿಂದ ಹುಟ್ಟಿದ ಪ್ರಮಾಣಗಳು ಮತ್ತೆ ಪುನಃ ಬುದ್ಧಿಗೆ ಕಾರಣವಾದಂತಹ ತತ್ವವನ್ನು ಹಿಡಿಯಲಾರವು. ಹಾಗಿದ್ರೆ ಈ ಪ್ರಮಾಣಗಳೆಲ್ಲ ಇದ್ದಾವಲ್ಲ ಯಾಕೆ? ಅವೆಲ್ಲ ಸುಮ್ಮನೆ ಒಂದು ದಾರಿ ದೀಪಗಳಿದ್ದ ಹಾಗೆ. ಹೇಗೆ ಅಂದರೆ, ನಾವು ಒಂದು ಹಳ್ಳಿ ಪ್ರದೇಶದಲ್ಲಿದ್ದೇವೆ, ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗಬೇಕು. ಹೋಗೋದಕ್ಕೆ ದಾರಿ ಇರುತ್ತೆ, ನಮಗೆ ದಾರಿನೂ ಗೊತ್ತು ಅಷ್ಟೋ ಇಷ್ಟೋ. ಆದರೆ ಕತ್ತಲಾದ್ರಿಂದ ಕೈಗೆ ಒಂದು ಬೆಳಕು ಬೇಕಾ ಬೇಡವೋ? ಟಾರ್ಚ್. ಆ ಟಾರ್ಚ್ ಇಟ್ಕೊಳ್ತೇವೆ ನಾವು. ಅಂದ ಮಾತ್ರಕ್ಕೆ ಟಾರ್ಚೇ ನಮ್ಮ ಗಮ್ಯಸ್ಥಾನ ಅಲ್ಲ. ಟಾರ್ಚೇ ಗಮ್ಯಸ್ಥಾನ ಇದ್ದರೆ ನಾವು ಆ ಊರಿಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಕೈ ಟಾರ್ಚ್ಕೊಂಡು ನಾನು ಬಂದುಬಿಟ್ಟಿದ್ದೇನಲ್ಲ ಅಂತ ಹೇಳ್ತೇವೆ ನಾವು? ಇಲ್ಲ. ಅಂದರೆ ದಾರಿಯನ್ನು ತೋರಿಸೋದಕ್ಕೆ ಅದೊಂದು ಸಹಕಾರಿ ಕಾರಣ ಅಷ್ಟೇನೆ. ಹಾಗೆ ಈ ಪ್ರಮಾಣಗಳು ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ ಇತ್ಯಾದಿ ಎಲ್ಲ
ಅವೆಲ್ಲ ನಮಗೇನು ಮಾಡ್ತೇವೆ ಹೇಳಿದ್ರೆ, ಓಹೋ ಹೀಗೆ ವಿಚಾರ ಮಾಡಲಿಕ್ಕೆ ಆಗತ್ತೆ ಅನ್ನೋದನ್ನು ಅಷ್ಟು ಮಾತ್ರ ಹೇಳ್ತೇವೆ ಅಷ್ಟೇ ಹೊರತು ಆ ವಿಚಾರದಿಂದ ಸಿಗುವನ್ನ ನೀನೇ ನಿನ್ನ ಬೌದ್ಧಿಕವಾದ ಸಾಹಸದಿಂದ ಪಡ್ಕೋ ಅಂತ ಹೇಳಿಬಿಡ್ತೇವೆ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಪ್ರತ್ಯಕ್ಷಾದಿ ಪ್ರಮಾಣಗಳಿಗೂ ಸಹ ಅದು ಸಿಗುವುದಿಲ್ಲ. ಮುಂದಿನದು ನಿಗಮೋಚನ ಸಿದ್ಧಂ, ಅದನ್ನು ಸಹ ನಾವು ನೋಡಿ ಆಯಿತು. ಅದಾದಮೇಲೆ ಮತ್ತೆ ನಿತ್ಯಂ, ಅದು ನಿತ್ಯ ಯಾವಾಗಲೂ ಸಹ ಇರುವಂತಹದ್ದು. ಈಗ ತಾನೇ ನಾವು ನೋಡಿದ್ದೇವೆ, ಒಂದು ಕಾಲದಲ್ಲಿದ್ದು ಇನ್ನೊಂದು ಕಾಲದಲ್ಲಿ ಇಲ್ಲ ಅಂತ ಆಗುವಂತಹದ್ದಲ್ಲ. ಮತ್ತೆ ಅದು ಹೇಗುಂಟು ಕೇಳಿದರೆ ಅಸ್ಮತ್ ಪ್ರಸಿದ್ಧಂ, ನಮಗೆಲ್ಲರಿಗೂ ಅದು ಪ್ರಸಿದ್ಧವಾದದ್ದು, ನಮಗೆಲ್ಲರಿಗೂ ಗೊತ್ತು ಅಂತ. ಯಾಕೆಂದರೆ ನಾನಿದ್ದೇನೆ ಎನ್ನುವಂಥ ಅರಿವು ನಮಗೆಲ್ಲರಿಗೂ ಉಂಟು. ಆ ಅರಿವೇ ಆತ್ಮವಾದ್ದರಿಂದ, ನಮ್ಮ ಸ್ವರೂಪವೇ ಅದಾದ್ದರಿಂದ ನಮಗೆಲ್ಲರಿಗೂ ಸಹ ಅದು ಅಷ್ಟೋ ಇಷ್ಟೋ ಗೊತ್ತು. ಮತ್ತಷ್ಟೇ ಅಲ್ಲ, ಹೌದಲ್ಲ ಅಂತ ಅನ್ನಿಸುವಷ್ಟು ಮಟ್ಟಿಗೆ ಗೊತ್ತು ನಮಗೆ. ಅದಾದಮೇಲೆ ಮತ್ತೆ ಪುನಃ ವ್ಯವಹಾರಕ್ಕೆ ತೊಡಗಿಕೊಂಡು ಮತ್ತೆ ಪುನಃ ಅದನ್ನು ಮರೆತು ಬಿಡುತ್ತೇವೆ. ಹಾಗಾಗಿ ಅಸ್ಮತ್ ಪ್ರಸಿದ್ಧಂ, ಇಂತಹ ಹೃದಯ ಕಲಯತೆ ವಿದ್ವಾನ್ ಬ್ರಹ್ಮಪೂರ್ಣಂ ಸಮಾಧೌ, ಅಂತಹ ಬ್ರಹ್ಮವಸ್ತುವನ್ನು ತನ್ನ ಸಮಾಧಿ ಸ್ಥಿತಿಯಲ್ಲಿ ತನ್ನ ಹೃದಯದಲ್ಲಿಯೇ ಆತ ಸಾಕ್ಷಾತ್ಕರಿಸಿಕೊಳ್ತಾನೆ. ಇಲ್ಲಿಗೆ ಈ 410ನೇ ಶ್ಲೋಕ ಆದ ಹಾಗೆ ಆಯಿತು. ಮುಂದೆ 411ನೇ ಶ್ಲೋಕ. ಅಜರಂ ಅಮರಂ ಅಸ್ತಾಭಾಸ ವಸ್ತುಸ್ವರೂಪಂ ಸ್ಥಿಮಿತ ಸಲಿಲರಾಶಿ ಪ್ರಖ್ಯಂ ಆಖ್ಯಾವಿಹೀನಂ ಶಮಿತ ಗುಣ ವಿಕಾರಂ ಶಾಶ್ವತಂ ಶಾಂತಮೇಕಂ ಹೃದಯ ಕಲಯತೆ ವಿದ್ವಾನ್ ಬ್ರಹ್ಮಪೂರ್ಣಂ ಸಮಾಧೌ. ಬಹಳ ಸುಂದರವಾದಂತಹ ಪದ್ಯಗಳು ಇವೆಲ್ಲ. ಸುಂದರ ಅಂದರೆ ನಾವು ಅಷ್ಟು ಮಾತ್ರ ಹೇಳಬಲ್ಲ, ಅದು ಎಷ್ಟು ಸಲ ಹೇಳಿದ್ರು ಅಷ್ಟೇ ಹೇಳಬೇಕು, ಮತ್ತು ಇದಕ್ಕಿಂತ ಜಾಸ್ತಿ ಹೇಳಲಿಕ್ಕೆ ಆಗೋದಿಲ್ಲ. ನೋಡಿ ಆ ಶಬ್ದಗಳು ಹೇಗಿವೆ. ಅಜರಂ ಅಮರಂ ಅಸ್ತಾಭಾಸ ವಸ್ತುಸ್ವರೂಪಂ ಸ್ಥಿಮಿತ ಸಲಿಲ ರಾಶಿ ಪ್ರಖ್ಯಂ ಆಖ್ಯಾವಿಹೀನಂ ಶಮಿತ ಗುಣ ವಿಕಾರಂ ಶಾಶ್ವತಂ ಶಾಂತಮೇಕಂ ಹೃದಯ ಕಲಯತಿ ವಿದ್ವಾನ್ ಬ್ರಹ್ಮಪೂರ್ಣಂ ಸಮಾಧೌ. ನಮಗೆ ಆ ಸಮಾಧಿ ಸ್ಥಿತಿ ಹೋಗುವ ಭಾಗ್ಯ ಸಿಗುತ್ತೋ ಎಲ್ಲೋ ಗೊತ್ತಿಲ್ಲ, ಆದರೆ ಹೇಳಿದಾಗ ಏನೋ ಒಂದು ಸಂತೋಷ. ಅದು ನೋಡಿ ಪ್ರಾಚೀನ ಗ್ರಂಥಗಳ ಒಂದು ವಿಶೇಷತೆ. ಆ ಸ್ಥಿತಪ್ರಜ್ಞನ ಲಕ್ಷಣ ಅದನ್ನು ಹೇಳಿದರೆ ಅದು ಏನೋ ಒಂದು ಸಂತೋಷ. ಗುಣಾತೀತನ ಲಕ್ಷಣ ಹೇಳಿದರೆ ಅದು ಏನೋ ಒಂದು ಸಂತೋಷ. ಮತ್ತು ಆ ಭಕ್ತಿಯ ವಿಚಾರವನ್ನು ಹೇಳುವಂಥ 12ನೇ ಅಧ್ಯಾಯವನ್ನು ಪಾರಾಯಣ ಮಾಡಿದರೆ ಅದೇನೋ ಒಂದು ಸಂತೋಷ. ಅಪೌರುಷೇವ ಅಂತ ಉಪನಿಷತ್ತನ್ನು ಶ್ರವಣ ಮಾಡಿದರೆ ಅದು ಏನೋ ಒಂದು ಸಂತೋಷ. ಆ ಶ್ರವಣದಿಂದಲೇ ಅಷ್ಟು ನಮಗೆ ಸಂತೋಷ ಕೊಡುವ ಶಕ್ತಿ ಇದೆ ಅಂತ ಆದಮೇಲೆ ಅದರ ಒಳಕ್ಕೆ ಹೋದರೆ ಅದು ಎಷ್ಟು ಸಂತೋಷ ಕೊಡಬಹುದು ನಮಗೆ. ಆದರೆ ಏನಂದರೆ ಹೋಗಬೇಕಿದ್ದರೆ ಕೆಲವು ಸಿದ್ಧತೆಗಳಿರಬೇಕು ನಮ್ಮ ಹತ್ರ. ಆ ಸಿದ್ಧತೆಗಳಿಲ್ಲದ್ರೆ ಬಾಗಿಲನ್ನೇ ತೆರೆಯೋದಿಲ್ಲ, ಅದು ಬಾಗಿಲು ಹಾಕಿ ಕೂತ್ಬಿಡುತ್ತೆ. ಅದಕ್ಕೋಸ್ಕರ ಆ ಶ್ಲೋಕಗಳ ಒಂದು ಸ್ವಾರಸ್ಯವೇ ಹಾಗುಂಟು. ನೋಡೋಣ ಅರ್ಥ ಏನು ಅಂತ. ಅಜರಮಮರಂ ಈ ಶ್ಲೋಕದ ಅರ್ಥ ಮುಪ್ಪಿಲ್ಲದ್ದು, ಸಾವು ಇಲ್ಲದ್ದು, ಮತ್ತು ತೋರಿಕೆಗಳೆಲ್ಲ ಅಡಗಿ ಹೋದದ್ದು, ವಸ್ತು ಸ್ವರೂಪವೇ ಆಗಿರುವಂತಹ ಶಾಂತವಾದ ಕಡಲಿನಂತೆ ಇರುವ, ಮತ್ತು ನಾಮರಹಿತವಾದ ತ್ರಿಗುಣಗಳೆಲ್ಲ ಅಡಗಿ ಹೋದ ಶಾಶ್ವತವಾದ ಶಾಂತವಾದ ಅದ್ವಿತೀಯವಾದ ಪೂರ್ಣ ಬ್ರಹ್ಮವನ್ನು ಜ್ಞಾನಿಯು ಸಮಾಧಿಯಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೆ. ಇಷ್ಟು ಈ ಶ್ಲೋಕದ ಅರ್ಥ. ಅಜರಂ, ಜರ ಅಂದರೆ ಮುಪ್ಪು. ಅಜರ ಮುಪ್ಪಿಲ್ಲದ್ದು ಅಂತ ಅರ್ಥ. ಯಾವುದಕ್ಕೆ ಮುಪ್ಪು ಬರುತ್ತೆ ಅಂದರೆ ಯಾವುದಕ್ಕೆ ಯೌವನ ಇರುತ್ತೋ ಅದಕ್ಕೆ ಮುಪ್ಪು ಬರುತ್ತೆ. ನೋಡಿ, ಅದರ ಕೊನೆ ಭಾಗವೇ ಮುಪ್ಪಲ್ವಾ? ಅಥವಾ ಮುಪ್ಪಿನ ಮೊದಲ ಪೂರ್ವಾವಸ್ಥೆಯೇ ಯೌವನ ಅಥವಾ ಪ್ರೌಢಾವಸ್ಥೆ. ಅದಕ್ಕೆ ಮುಪ್ಪಿಲ್ಲ. ಯಾಕೆ ಇಲ್ಲ ಅಂದರೆ ಹೇಳ್ತಾರೆ ಮುಂದೆ. ಅದಕ್ಕೆ ಯಾಕೆ ಮುಪ್ಪಿಲ್ಲ ಅಂದರೆ, ಮುಪ್ಪು ಅನ್ನೋದಕ್ಕೆ ಇನ್ನೊಂದು ಅರ್ಥ ಹೇಳ್ಬಿಡ್ತೇನೆ, ಆಮೇಲೆ ನೋಡೋಣ. ಮುಪ್ಪು ಅನ್ನೋದಕ್ಕೆ ಅರ್ಥ ಅಪಕ್ಷಯ ಅಂತ ಅರ್ಥ. ಒಂದು ವಸ್ತು, ತಪ್ಪು ತಿಳ್ಕೊಳ್ಬೇಡಿ, ನನ್ನನ್ನು ಸೇರಿಸಿದ ಹಾಗೆ ತನ್ನ ಸೌಂದರ್ಯವನ್ನು ಕಳೆದುಕೊಳ್ಳುವಂತಹ ಸ್ಥಿತಿಗೆ ಮುಪ್ಪು ಅಂತ ಹೆಸರು.
ವಿಚಾರ ಮಾಡಿ ನೋಡಿ, ವಾರ್ಧಕ್ಯದಲ್ಲಿ ಹೇಗಿರುತ್ತೆ ಕೇಳಿದರೆ, ನಾವು ಯೌವನದಲ್ಲಿ ಬೀಗಿರುತ್ತೇವೆ, ನಾನುಂಟೋ ಮೂರು ಲೋಕ ಉಂಟು ಅಂತ ಅಲ್ವಾ. ಆದರೆ ಅದೇ ವಾರ್ಧಕಾವಸ್ಥೆಯಲ್ಲಿ ನಮ್ಮ ಜೊತೆಗೆ ಬಂದಂತಹ ಕೂದಲು ಹೇಳುತ್ತೆ, ನನಗೆ ಪ್ರಪಂಚ ಸಾಕಾಗಿದೆ, ನಾನು ಹೊರಡ್ತಾ ಇದ್ದೇನೆ, ನೀನು ಎಷ್ಟು ದಿವಸ ಇರ್ತೀಯ ಇಲ್ಲಿ ಅಂತ ಕೇಳುತ್ತೆ. ಹಾಗೆ ಕೇಳಬೇಕಿದ್ರೆ ಕೆಲವು ನಮಗಿಂತ ಮೊದಲೇ ಉದುರು ಹೋಗಿ ಕೇಳ್ತವೆ, ಮತ್ತು ಕೆಲವು ಕೂದಲುಗಳು ತನ್ನ ಬಣ್ಣ ಬದಲಾಯಿಸಿಕೊಂಡು ಕೇಳ್ತವೆ. ಆದರೆ ನಾವು ಹೇಳ್ತೇವೆ, ನೀನು ಏನು ಯೋಚನೆ ಮಾಡಬೇಡ, ನಾನು ನಿನಗೇ ಬಣ್ಣ ಹಾಕ್ತೇನೆ ನೋಡು ಅಂತ ಬಣ್ಣ ಹಚ್ತೇವೆ. ಅದು ನಮಗೆ ಪಾಠ ಹೇಳ್ತಾ ಇದೆ. ನಾವು ಆ ಪಾಠಕ್ಕೆ ಏನು ಮಾಡೋದಂದ್ರೆ ಈ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾ ಇದ್ದೇವೆ ನಾವು. ಹಾಗಾಗಿ ಬಣ್ಣದ ಹುಚ್ಚು, ಅಲ್ಲಿ ಬಣ್ಣ ಇಲ್ಲ ಅಂತ ಹೇಳುತ್ತೆ ಅದು. ಹಾಗಾಗಿ ಯಾಕೆ ಅಂದರೆ ಇದ್ದ ಬಣ್ಣ ಬಯಲಾಗುವ ಕಾಲ ವಾರ್ಧಕಾವಸ್ಥೆ ಅಲ್ವಾ. ಇದ್ದ ಬಣ್ಣ ಬಯಲಾಗುವುದು ಅಂದರೆ ಬರೇ ಶರೀರದಷ್ಟೇ ಅಲ್ಲ, ಸ್ವಭಾವವೂ ಸಹ ಬದಲಾವಣೆ ಆಗ್ತಾ ಇರುತ್ತೆ. ಯೌವನದಲ್ಲಿ ಮಾಡಿದಂತಹ ತಪ್ಪುಗಳನ್ನು ವಾರ್ಧಕ್ಯದಲ್ಲಿ ಮಾಡಲಿಕ್ಕೆ ಹೋಗೋಲ್ಲ, ಪಶ್ಚಾತ್ತಾಪ ಪಡ್ತಾನೆ ಆವಾಗ, ಅಯ್ಯೋ ನಾನು ಹಾಗೆ ಮಾಡಬಾರ್ದಿತ್ತು ಅಂತ. ಹೀಗೆ ಎಲ್ಲವೂ ಸಹ ಒಂದು ರೀತಿಯಲ್ಲಿ ಪರಿಪಕ್ವತೆ ಅಂತ ಹೇಳಿ, ಅದು ಕೈಲಾಗದೇ ಇದ್ದಿದ್ರಿಂದ ಪರಿಪಕ್ವತೆಯೋ, ಅಥವಾ ಕೈ ಸಾಗದೇ ಇದ್ದಿದ್ದರಿಂದ ಪರಿಪಕ್ವತೆಯೋ, ಅಥವಾ ತಿರಸ್ಕಾರಕ್ಕೆ ಒಳಪಟ್ಟಿದ್ರಿಂದ ಪರಿಪಕ್ವತೆಯೋ, ಅಥವಾ ನಿಜವಾಗಿಯೂ ಪರಿಪಕ್ವತೆಯೋ, ಅಥವಾ ದೇಹದ ಈ ವೈವರ್ಣ್ಯದಿಂದ ಅಥವಾ ವಿಕ್ಲವತೆಯಿಂದ ಪರಿಪಕ್ವತೆ ಬಂದ ಹಾಗೋ, ಯಾವುದೂ ಪ್ರಾಮಾಣಿಕ ಉತ್ತರ ಅಲ್ಲ. ಹಾಗಿದ್ರೆ ಏನು ಕೇಳಿದರೆ, ಒಟ್ಟಾರೆ ಅಪಕ್ಷಯ ಅಂದರೆ ಎಲ್ಲವೂ ಕ್ಷಯವಾಗ್ತಾ ಇರುತ್ತೆ. ಅದನ್ನು ಜರ ಯಾವ್ಯಾವುದು ಕ್ಷಯ ಆಗುತ್ತೆ? ನಾನು ಹೇಳಿದೆ, ದೇಹದ ಸೌಂದರ್ಯ ಕ್ಷಯ ಆಗತ್ತೆ, ಉತ್ಸಾಹ ಕ್ಷಯ ಆಗತ್ತೆ, ತೋಳಿನ ಬಲ ಕಡಿಮೆ ಆಗತ್ತೆ, ಕ್ಷಯ ಆಗತ್ತೆ, ಮನಸ್ಸಿನ ಉತ್ಸಾಹ ಕಡಿಮೆ ಆಗತ್ತೆ, ಮನಸ್ಸಿನ ನೆನಪಿನ ಶಕ್ತಿ ಕಡಿಮೆ ಆಗತ್ತೆ ಅಲ್ವಾ. ಪಕ್ಕ ನೆನಪಿರುತ್ತೆ ಅಂತ ಒಂದು ಕಡೆಗೆ ಭದ್ರವಾಗಿ ಇಟ್ಟಿರ್ತೇವೆ ಏನೋ ಒಂದು ವಸ್ತುವನ್ನು, ಮಾರನೇ ದಿವಸನೇ ಮರ್ತೋಗ್ಬಿಡುತ್ತೆ. ಹೇಳಿ, ಅಪಕ್ಷಯ ಎಲ್ಲವನ್ನೂ ಸಹ ಕಳೆದುಕೊಂಡ ವ್ಯಕ್ತಿಯಾಗಿ ಬದುಕುವ ಕಾಲ ವಾರ್ಧಕಾವಸ್ಥೆ. ಇಂತಹ ಸ್ಥಿತಿ ಬ್ರಹ್ಮವಸ್ತುವಿಗೆ ಇಲ್ಲ, ಅಜರಂ ಅಂತ. ಅದಕ್ಕೆ ವಾರ್ಧಕಾವಸ್ಥೆ ಅನ್ನೋದಿಲ್ಲ. ವಾರ್ಧಕಾವಸ್ಥೆ ಯಾವುದಕ್ಕೆ ಬರುತ್ತೆ ಕೇಳಿದರೆ, ಯೌವನ ಇದ್ದಿದ್ದಕ್ಕೆ ಬರುತ್ತೆ, ಯೌವನ ಇಲ್ಲದೆ ಇದ್ದುದಕ್ಕೆ ಬರುವುದಿಲ್ಲ. ಹಾಗಿದ್ರೆ ಬ್ರಹ್ಮವಸ್ತುವಿಗೆ ವಾರ್ಧಕಾವಸ್ಥೆ ಇಲ್ಲ ಅಂದರೆ ತಾರುಣ್ಯಾವಸ್ಥೆ ಉಂಟು ಅಂತ ಕೇಳಿದರೆ, ಸದಾ ತಾರುಣ್ಯಾವಸ್ಥೆಯೇ. ಈ ಶಾಸ್ತ್ರದ ಪರಂಪರೆಯಲ್ಲಿ, ಅದ್ವೈತ ಪರಂಪರೆಯಲ್ಲಿ ದಕ್ಷಿಣಾಮೂರ್ತಿಯನ್ನೇ ಪರಬ್ರಹ್ಮ ಸ್ವರೂಪ ಅಂತ ಆರಾಧನೆ ಮಾಡೋ ಕ್ರಮ ಉಂಟು. ಅಲ್ಲಿ ಒಂದು ಧ್ಯಾನ ಶ್ಲೋಕ ಬರುತ್ತೆ. ಏನು ಅಂತಂದರೆ, ವೃದ್ಧ ಶಿಷ್ಯ ಗುರುರು ಯುವ ಅಂತ. ಶಿಷ್ಯರೆಲ್ಲರೂ ವೃದ್ಧರು, ಆದರೆ ಗುರುವಾದವನು ಯುವಕ. ಚಿತ್ರದಲ್ಲಿ ನಿಮ್ಗೆ ನೋಡ್ರಿ ಹಾಗೆ ಕಾಣುತ್ತೆ, ಶಿವ ತಾರುಣ್ಯ ತುಂಬಿದವನಿದ್ದಾನೆ, ಮುಂದುಗಡೆಗೆ ಸನಕಾದ ಋಷಿಗಳಿದ್ದಾರೆ ಅಂತ. ಆ ಚಿತ್ರ ಅಷ್ಟೇ ಅರ್ಥ ಅಲ್ಲ. ಯಾಕೆಂದರೆ ಸಾಕ್ಷಾತ್ ಬ್ರಹ್ಮವಸ್ತುವೇ ಆ ರೂಪದಿಂದ ಬಂದು ಉಪದೇಶ ಮಾಡ್ತಾ ಇದೆ ಅಂತ ಆದರೆ ಅದಕ್ಕೆ ವಾರ್ಧಕ್ಯ ಇಲ್ಲ. ಆ ತತ್ವಕ್ಕೆ, ಆ ಸತ್ವಕ್ಕೆ ಮುಪ್ಪಿಲ್ಲ. ಮುಪ್ಪು ಬಂತು ಅಂದ್ರೆ ಸಾವು ಬರುತ್ತೆ ಅಂತ ಅರ್ಥ. ಅದಕ್ಕೋಸ್ಕರ ಸಾವೂ ಸಹ ಇಲ್ಲ. ಹಾಗಾಗಿ ಮುಪ್ಪಿಲ್ಲದ, ಸಾವಿಲ್ಲದ ಒಂದು ತತ್ವ ಇದ್ರೆ ಅದು ಆತ್ಮತತ್ವ. ಅಷ್ಟನ್ನ ಅಜರಂ ಅಂದ್ರೆ ಅದಕ್ಕೆ ಮುಪ್ಪಿಲ್ಲ. ಆ ಮುಪ್ಪಿಲ್ಲ. ಹಾಗಿದ್ರೆ ಮುಪ್ಪಿಗಿಂತ ಮುಂದಿನವಾದಂತಹ ಮರಣ ಉಂಟೋ ಅಂತಂದ್ರೆ ಅಮರಂ, ಅಮೃತಂ ಅಂತ ಅರ್ಥ. ಅಂದ್ರೆ ಅದಕ್ಕೆ ಮರಣವೂ ಸಹ ಇಲ್ಲ. ಯಾಕೆ ಮರಣ ಅಂದ್ರೆ ಏನು? ನಾಶ ಆಗುವುದು ಅಂತ ಅರ್ಥ. ಅಮರ ಅಂದ್ರೆ ಅದು ನಾಶ ಆಗದೇ ಇರುವುದು ಅಂತ ಅರ್ಥ. ನಾವು ಈ ಹೆಸರನ್ನು ಇಡ್ತೇವೆ ಮಕ್ಕಳಿಗೆ ಕೆಲವು ಸಲ, ಅಮರ ಅಂತ ಇಡ್ತೇವೆ, ಅಂದ್ರೆ ಮತ್ತೆ ಅಮರ್ ಅಂತ ಮಾಡ್ತೇವೆ ಅಂತ. ನಮಗೆಲ್ಲ ಹೀಗೆ ವ್ಯಂಜನಾಂತವಾಗಿ ಹೇಳುವುದನ್ನು ಇಂಗ್ಲೀಷು ಕಲಿಸಿ ಹೋಗಿದ್ದಾರೆ ನಮಗೆ. ಯಾವುದೇ ನಮ್ಮಲ್ಲಿ ಸಾಮಾನ್ಯವಾಗಿ
ಕೊನೆಯ ಶಬ್ದದ ಕೊನೆಯಲ್ಲಿ ಸ್ವರ ಇದ್ದೇ ಇರ್ತದೆ. ಆದರೆ ಬ್ರಿಟಿಷ್ ಬಂದವರು ಏನು ಮಾಡೋದು ಕೇಳಿದರೆ, ನಿಮ್ಮ ಸ್ವರವನ್ನೇ ನಾವು ಕಿತ್ತುಬಿಡ್ತೇವೆ ಅಂದರು. ಅದು ಈ ಸ್ವರವೋ ಯಾವ ಸ್ವರವೋ ಗೊತ್ತಿಲ್ಲ, ಒಟ್ಟಾರೆ ನಮ್ಮ ಸ್ವರವನ್ನು ಕಿತ್ತರು. ಆ ಕೊನೆಯ ಅಕ್ಷರ ಏನಾಯ್ತು ಕೇಳಿದ್ರೆ ಎಲ್ಲ ಕಡೆಗೂ ವ್ಯಂಜನ. ಅಮರ ಅಂತಿದ್ರೆ ಅಮರ್, ಕಮಲ ಅಂತಿದ್ರೆ ಕಮಲ್, ಹೀಗೆ ಅಂತ ನಾವು ಹಾಗೆ ಉಚ್ಚಾರ ಮಾಡ್ತಾ ಇದ್ದೇವೆ. ಮತ್ತು ಕೆಲವು ಕಡೆ ಏನು ಮಾಡ್ತೇವೆ ಕೇಳಿದರೆ, ಸ್ತ್ರೀಲಿಂಗ ಶಬ್ದಗಳನ್ನು ಸಹ ನಪುಂಸಕಲಿಂಗದಂತೆ ಉಚ್ಚಾರ ಮಾಡ್ತೇವೆ. ಮತ್ತು ಪುಲ್ಲಿಂಗ ಆದರೆ ಕೊನೆ ಸ್ವರವನ್ನು ಕಿತ್ತೇ ಬಿಡ್ತೇವೆ ಹೀಗೆ ಅಂತ. ನಾವು ಕಿತ್ಸ್ಕೊಂಡು ಹಾಗೆಯೇ ಹಾಯಾಗಿರ್ತೇವೆ ಹೀಗೆ ಅಂತ. ಇಂಗ್ಲೀಷು ಭಾಷೆಗೆ ಅದು ಓಕೆ, ಆದರೆ ನಮ್ಮ ತನಕ್ಕೆ ಬಂದಾಗ ಅದು ಯಾಕೆ ಅಲ್ವಾ? ಹಾಗಾಗಿ ಆ ಸ್ವರ ಅದಿರಬೇಕು. ಹಾಗಾಗಿ ಅಮರಂ ಅಂದರೆ ಅದು ಮರಣ ಧರ್ಮ ವರ್ಜಿತವಾದದ್ದು, ಅದಕ್ಕೆ ಮರಣ ಎನ್ನುವಂತಹದ್ದು ಇಲ್ಲ. ಮತ್ತೆ ಮುಂದಿನದು, ಯಾಕೆ ಅದಕ್ಕೆ ಮರಣ ಇಲ್ಲ ಅಂತ ಕೇಳಿದರೆ, ಹಿಂದೆ ನಾನು ಹೇಳಿದ್ದೆ, ಅದು ಹುಟ್ಟಲೇ ಇಲ್ಲ. ಯಾವುದು ಹುಟ್ಟತ್ತೋ ಅದು ಸಾಯುತ್ತೆ, ಯಾವುದಕ್ಕೆ ಸಾವಿಲ್ವೋ ಅದು ಹುಟ್ಟಲಿಲ್ಲ. ಅದು ಹುಟ್ಟದೇ ಇದ್ದದ್ರಿಂದಲೇ ಅದಕ್ಕೆ ಸಾವಿಲ್ಲ. ಹಾಗಾಗಿ ಅದು ಏನಾದ್ರು ಸಾಯತ್ತೆ ಅಂತ ಆದದ್ದಿದ್ರೆ ಅದಕ್ಕೊಂದು ಗಡಿ ಬಂದ್ಬಿಡ್ತಿತ್ತು. ಆಗ ಅಸ್ತಾವೇಲಂ ಅಂತ ಹೇಳೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅದಕ್ಕೆ ಸಾವು ಇಲ್ಲ, ನಾಶರಹಿತವಾದಂತಹದ್ದು. ಮತ್ತೆ ಅಸ್ತಾಭಾಸ ವಸ್ತುಸ್ವರೂಪಂ, ಅದರಲ್ಲಿ ಯಾವುದೇ ವಿಕಲ್ಪಗಳು ಇಲ್ಲ. ಭಾಸ, ಆಭಾಸ ಅಂದರೆ ವಿಕಲ್ಪ ಅಂತ ಅರ್ಥ. ಹೀಗಿರ್ಬೋದಾ ಹೀಗಿರ್ಬೋದಾ ಅಂತ ಆ ವಿಕಲ್ಪಗಳು ಅಲ್ಲಿ ಇಲ್ಲ. ಈಗ ತಾನೇ ನಾನು ಅದನ್ನು ಹೇಳಿದ್ದೇನೆ. ಹಾಗಾಗಿ ಯಾವ ವಿಕಲ್ಪಗಳೂ ಸಹ ಅದರೊಳಗೆ ಇಲ್ಲ. ಅದು ಸದಾ ಶುದ್ಧ, ಪರಿಶುದ್ಧ, ಪ್ರಕಾಶ, ತೇಜಸ್ಸು, ಹೀಗೆ ಹೇಳುತ್ತೆ. ಅಷ್ಟೇ, ಮುಗಿದೋಯ್ತು. ಮತ್ತೆ ಮುಂದಿನದು ಅದು ಹೇಗುಂಟು ಕೇಳಿದೆ, ಸ್ಥಿಮಿತ ಸಲಿಲರಾಶಿ ಪ್ರಖ್ಯಂ, ತೆರೆಗಳು ಇಲ್ಲದೇ ಇರುವಂತಹ ಸಮುದ್ರದ ಮಧ್ಯಭಾಗ ಹೇಗೆ ನಿಷ್ಪಂದವಾಗಿರುತ್ತೋ ಹಾಗೆ ಅದು ನಿಷ್ಪಂದವಾಗಿ ಇರ್ತದೆ. ಇದನ್ನೇ ಅಲ್ವಾ ನಾವು ಆ ಸ್ಥಿತಪ್ರಜ್ಞ ಲಕ್ಷಣದಲ್ಲಿ ಹೇಳ್ತೇವೆ. ಕೊನೆಗೆ ಬರುತ್ತೆ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ, ಸ್ಥಿತಪ್ರಜ್ಞಸ್ಯ ಕಾಭಾಷ ಅಂತ ಶುರು ಮಾಡಿ ಆ ಕಡಲಿನ ಮಧ್ಯಭಾಗ ಹೇಗಿರುತ್ತೋ ಹಾಗೆ ಅವನಿರ್ತಾನೆ ಅಂತ. ಅಲ್ಲಿ ಯಾವುದೇ ತೆರೆಗಳು ಸಮುದ್ರಕ್ಕಿದ್ರೆ ಅವು ದಡದ ಕಡೆಗೆ ತೆರೆಗಳಿರ್ತವೆ, ಆದರೆ ಸಮುದ್ರದ ಮಧ್ಯಭಾಗ ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರ ಮಾಪ ಪ್ರವಿಶಂತಿ ಅದ್ವತ್. ಮಳೆಗಾಲದಲ್ಲಿ ಎಲ್ಲ ನದಿಗಳ ನೀರೂ ಸಹ ಬಂದು 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 ಸಮುದ್ರ ಸೇರ್ತವೆ, ಆದರೂ ಸಮುದ್ರ ಇರೋದಿಲ್ಲ. ಬೇಸಿಗೆಯಲ್ಲಿ ಎಲ್ಲ ನದಿಗಳೂ ಬತ್ತುತ್ತವೆ, ಸಮುದ್ರ ಮಾತ್ರ ಬತ್ತುವುದಿಲ್ಲ. ತೆರೆಗಳಿಲ್ಲ, ಏರಿಳಿತಗಳೂ ಸಹ ಇಲ್ಲ. ಅದನ್ನ ಈ ಶಬ್ದ ಹೇಳುತ್ತೆ, ಸ್ಥಿಮಿತ ಸಲಿಲ ರಾಶಿ ಪ್ರಖ್ಯಂ. ಆ ನಿಷ್ಪಂದವಾದಂತಹ ಸಲಿಲ ರಾಶಿಯಂತೆ ಅದು ಇದೆ. ಮತ್ತೆ ಹೇಗುಂಟು ಕೇಳಿದರೆ, ಆಖ್ಯಾವಿಹೀನಂ. ಆಖ್ಯ ಅಂದರೆ ಹೆಸರು ಅಂತ ಅರ್ಥ. ಅದಕ್ಕೆ ಯಾವುದೇ ಹೆಸರು ಇಲ್ಲ ಅಂತ. ನಿನ್ನೇನೂ ಬಂದಿತ್ತಿದು, ನಾನು ಆಗ ಹೇಳಿದೆ. ಯಾಕೆ ಹೆಸರಿಲ್ಲ ಅಂತ ಕೇಳಿದರೆ, ಈ ಹೆಸರಿಗೆ ಒಳಪಡಬೇಕಿದ್ದರೆ ಅದು ಈ 4ರಲ್ಲಿ ಯಾವುದೋ ಒಂದು ಗುಂಪಿಗೆ ಸೇರಿರಬೇಕು. ಜಾತಿ, ಕ್ರಿಯಾ, ಗುಣ, ಸಂಬಂಧ. ಈ 4ರಲ್ಲಿ ಯಾವುದಾದ್ರು ಒಂದಕ್ಕೆ ಸೇರಿದ್ದಿದ್ರೆ ಮಾತ್ರ ನಾವು ನಾಮಕರಣ ಮಾಡೋದಕ್ಕಾಗುತ್ತೆ. ಹಾಗಿಲ್ಲದೆ ಇದ್ರೆ ಅದಕ್ಕೆ ಹೆಸರಿಡೋದಕ್ಕೆ ಆಗೋದಿಲ್ಲ. ಹಾಗಾಗಿಯೇ ಅದಕ್ಕೆ ಆ ಹೆಸರಿಲ್ಲ. ಆಖ್ಯಾವಿಹೀನಂ. ಆಖ್ಯಾ ಅಂದರೆ ಹೆಸರು. ನೋಡಿ, ಈ ಜಾತಿ ಅಂದರೆ ಹೇಗೆ? ಈಗ ನಾವು ಹೇಳ್ತೇವೆ ಗೌಹು ಅಂದರೆ ಸಂಸ್ಥೆಯಲ್ಲಿ ಹಸು ಅಂತ ಅರ್ಥ. ಆ ಹಸುವಿನಂತೆ ಬಹಳಷ್ಟು ಹಸಿಗಳಿವೆ. ಆದ್ರಿಂದ ಗೋತ್ವ, ಆ ಗೋತನ ಅನ್ನೋದು ಒಂದು ಜಾತಿ. ಉದಾಹರಣೆಗೆ ಅಶ್ವ ಅಂದ್ರೆ ಕುದುರೆ ಅಂತ. ಒಂದು ಕುದುರೆ ಅಲ್ಲ, ಎಷ್ಟೋ ಕುದುರೆಗಳಿವೆ. ಹಾಗಾಗಿ ಅಶ್ವತ್ವ ಅನ್ನೋದು ಒಂದು ಜಾತಿ. ಒಬ್ಬ ಮನುಷ್ಯ ಅಲ್ಲ, ಬಹಳಷ್ಟು ಜನ ಮನುಷ್ಯರಿದ್ದಾರೆ. ಹಾಗಾಗಿ ಮಾನವತ್ವ ಅನ್ನೋದು ಒಂದು ಜಾತಿ. ಆದರೆ ಬ್ರಹ್ಮನಂತೆ ಇರುವಂತಹ ಬಹಳಷ್ಟು ಬ್ರಹ್ಮಗಳು ಇಲ್ಲದೇ ಇದ್ದದ್ರಿಂದ ಅದಕ್ಕೊಂದು ಜಾತಿ ಇಲ್ಲ. ಅಂದರೆ ಜಾತಿಯ ನೆಲೆಯಲ್ಲಿ ನಾವು ಅದಕ್ಕೆ ಹೆಸರನ್ನು ಇಡಲಿಕ್ಕೆ ಆಗುವುದಿಲ್ಲ.
ಇನ್ನು ನಮ್ಮ ಸರ್ಕಾರದವರು ಕಂಡು ಹಿಡಿಬೇಕು ಹೊಸದಾಗಿ ಯಾವುದಾದ್ರೂ ಸಹ. ಉದಾಹರಣೆಗೆ ಗೋತ್ವ, ಅಶ್ವತ್ವ, ವೃಷಭತ್ವ ಈ ಎಲ್ಲ ಜಾತಿಯನ್ನು ಸೂಚಿಸುವಂಥವುಗಳು ಈ ಯಾವುವು ಸಹ ಅದಕ್ಕೆ ಇಲ್ಲ. ಹಾಗಾಗಿ ಜಾತಿಯನ್ನು ಸೂಚಿಸುವ ಹೆಸರಿಂದ ಅದನ್ನು ಕರೆಯೋದಕ್ಕಾಗೋದಿಲ್ಲ, ಆಖ್ಯಾವಿಹೀನಂ. ಮತ್ತೆ ಎರಡನೇದು ಕ್ರಿಯಾ. ಕ್ರಿಯಾ ಅಂದರೆ ಅದರಲ್ಲೊಂದು ಕ್ರಿಯೆ ಇರಬೇಕು. ಈ ಉದಾಹರಣೆಗೆ ನೋಡಿ, ಒಬ್ಬ ಕುಕ್ ಇದ್ದಾನೆ, ಅವನು ಹಿ ಕುಕ್ಸ್ ಅಲ್ವಾ, ಪಚತಿ ಅಂತ ಹೇಳ್ತೀವಿ ನಾವು. ಹಾಗಾಗಿ ಆ ಪಚನ ಅಂದರೆ ಬೇಯಿಸುವಿಕೆ ಅನ್ನುವಂಥದ್ದೊಂದು ಕ್ರಿಯೆ. ಹಾಗೇನೆ ಈಗ ಒಬ್ಬ ವ್ಯಕ್ತಿ ಬರೀತಾನೆ, ಲಿಖತಿ, ಲೇಖನ ಅನ್ನೋದೊಂದು ಕ್ರಿಯೆ. ಇಂತಹ ಕ್ರಿಯೆ ಏನಾದರೂ ಅದರೊಳಗೆ ಉಂಟೋ ಅಂತಂದರೆ ಆ ಕ್ರಿಯೆಯೂ ಸಹ ಇಲ್ಲ. ಉಪನಿಷತ್ತು ಅದಕ್ಕೋಸ್ಕರ ಬ್ರಹ್ಮವಸ್ತುವನ್ನು ಹೇಳುತ್ತೆ ನಿಷ್ಕ್ರಿಯಂ ಅಂತ. ಅಲ್ಲಿ ಯಾವುದೇ ಕ್ರಿಯೆಯೂ ಸಹ ಇಲ್ಲದೆ ಇದ್ದದ್ರಿಂದ ಈ ಕ್ರಿಯೆಯನ್ನು ಸೂಚಿಸುವ ಶಬ್ದಗಳಿಂದಲೂ ಅದನ್ನು ಹೆಸರಿಸೋದಕ್ಕೆ ಆಗೋದಿಲ್ಲ. ಜಾತಿ ಚೌಕಟ್ಟಿಗೂ ಇಲ್ಲ, ಕ್ರಿಯಾಪದದ ಚೌಕಟ್ಟೂ ಸಹ ಅದಕ್ಕೆ ಇಲ್ಲ. ಮತ್ತೆ ಮುಂದಿನದು ಗುಣ. ಗುಣ ಅಂದರೆ ಈ ಕನ್ನಡದ ಗುಣ ಅಲ್ಲ. ಕನ್ನಡದಲ್ಲಿ ಗುಣ ಅನ್ನೋದನ್ನು ಸಾಮಾನ್ಯವಾಗಿ ವಾಸಿ ಆಯಿತು ಅನ್ನೋ ಅರ್ಥದಲ್ಲಿ, ರೋಗ ಗುಣ ಆಯಿತು ಅಂತ, ಮತ್ತು ಅವರು ಗುಣವಂತರು, ಒಳ್ಳೆಯವರು ಎನ್ನುವಂಥ ಅರ್ಥಗಳೆಲ್ಲ ಬಳಸ್ತೇವೆ. ಅಲ್ಲ, ಗುಣ ಅಂದರೆ ಆ ವಸ್ತುವಿನ ಧರ್ಮ. ಉದಾಹರಣೆಗೆ ಇಲ್ಲೊಂದು ವಸ್ತು ಉಂಟು, ಅದರ ಬಣ್ಣ ಬೆಳ್ಳಗಿದೆ, ಶುಕ್ಲತ್ವ ಅನ್ನೋದು ಅದರ ಗುಣ. ಇನ್ನೊಂದು ವಸ್ತು ಉಂಟು ಕೃಷ್ಣತ್ವ ಅನ್ನೋದು ಅದರ ಗುಣ. ಬ್ರಹ್ಮ ವಸ್ತುವಿಗೆ ಯಾವುದೇ ಬಣ್ಣವೂ ಇಲ್ಲ. ಹಾಗಾಗಿ ಅದು ಬೆಳ್ಳಗಿದೆ, ಅದು ಕಪ್ಪಗಿದೆ, ಅದು ಹಸಿರಾಗಿದೆ, ಮತ್ತೆ ಅದು ಅರಿಶಿನವಾಗಿದೆ, ಯಾವುದರಿಂದಲೂ ಸಹ ಅದನ್ನು ಸೂಚಿಸೋಕ್ಕಾಗೋದಿಲ್ಲ. ಹಾಗಾಗಿ ಗುಣವನ್ನು ಹೇಳುವ ಶಬ್ದಗಳಿಂದಲೂ ಅದನ್ನು ಕರೆಯೋದಕ್ಕೆ ಆಗೋದಿಲ್ಲ. ಆಯ್ತಲ್ಲ, ಜಾತಿ ಆಯಿತು, ಕ್ರಿಯೆ ಆಯಿತು, ಗುಣ ಆಯಿತು, ಇನ್ನು ಒಂದು ಉಳಿಯಿತು ಸಂಬಂಧ. ಸಂಬಂಧ ಆಗಬೇಕಿದ್ರೆ ಎರಡು ಇರಲೇಬೇಕು ಅಲ್ವಾ? ಅದರಂತೆ ಇರುವ ಇನ್ನೊಂದು ಇಲ್ಲದೆ ಇದ್ರಿಂದ ಸಂಬಂಧವೇ ಇಲ್ಲ. ಈ ಉದಾಹರಣೆಗೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಹತ್ರ ದುಡ್ಡಿದೆ, ಆ ದುಡ್ಡಿರುವ ವ್ಯಕ್ತಿ, ಎರಡು, ಆ ವ್ಯಕ್ತಿ ಮತ್ತೆ ದುಡ್ಡು. ಅವನ ಹತ್ರ ದುಡ್ಡುಂಟು, ಹಾಗಾಗಿ ಅವನು ಧನವಾನ್ ಅಂತ. ಇನ್ನೊಬ್ಬನ ಹತ್ರ ವ್ಯಕ್ತಿ ಇದ್ದಾನೆ, ಅವನ ಹತ್ರ ಹಸು ಉಂಟು, ಆ ಹಸು ಮತ್ತು ಅವನಿಗೂ ಒಂದು ಸಂಬಂಧ, ಗೋಮಾನ್. ಇನ್ನೊಬ್ಬನಿಗೆ ಇದು ಎರಡೂ ಇಲ್ಲ ರೀ, ಪಾಪ ಸದಾ ದುಃಖಿ ಅಂತ. ಇಂಥ ಸಂಬಂಧವೂ ಸಹ ಅದರಲ್ಲಿ ಇಲ್ಲ. ಅದರಿಂದ ಜಾತಿ, ಕ್ರಿಯೆ ಮತ್ತೆ ಗುಣ ಮತ್ತೆ ಸಂಬಂಧ ಈ ಯಾವ ಶಬ್ದಗಳಿಂದಲೂ ಸಹ ಅದನ್ನ ಹೆಸರಿಸೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಆಖ್ಯಾವಿಹೀನಂ, ಅದು ನಾಮರಹಿತ, ನೇಮ್ಲೆಸ್ ವಸ್ತು ಅದೊಂದು ಇದ್ರೆ. ಅದಕ್ಕೋಸ್ಕರ ಎಲ್ಲ ನೇಮನ್ನು ನಾವು ಇಡ್ಬೋದು. ಅದಕ್ಕೆ ಯಾವುದಕ್ಕೆ ನಿರ್ದಿಷ್ಟವಾದ ಹೆಸರೇ ಇಲ್ವೋ ಎಲ್ಲ ಹೆಸರುಗಳು ಅದರದ್ದೇ ಆಗಿಬಿಡುತ್ತವೆ. ಅದೊಂದು ಸ್ವಾರಸ್ಯ ನೋಡಿ. ನಿರ್ದಿಷ್ಟವಾದ ಹೆಸರು ಇದ್ರೆ ಆ ಹೆಸರನ್ನು ಹೇಳಿ ಕರೆದಾಗ ಮಾತ್ರ ಅವನು ಹೋಗ್ಬಿಡ್ತಾನೆ ಅಲ್ವಾ? ಬೇರೆ ಹೆಸರನ್ನು ಹೇಳಿ ಕರೆದಾಗ ಆ ವ್ಯಕ್ತಿ ಪ್ರತಿಕ್ರಿಯಿಸೋದಿಲ್ಲ, ಅವನು ನನ್ನ ಹೆಸರಲ್ಲ ಯಾರನ್ನೂ ಕೂಗ್ತಿದ್ದಾರೆ ಅಂತೆ. ಆದರೆ ಭಗವಂತನಿಗೆ ಹೆಸರೇ ಇಲ್ಲ, ಅದರಿಂದ ಎಲ್ಲ ಹೆಸರುಗಳೂ ಸಹ ಅವನನ್ನೇ ಹೇಳ್ತವೆ. ಹಾಗಾಗಿ ಯಾವ ಹೆಸರನ್ನು ಕರೆದರೂ ಸಹ ಅವನು ಪ್ರತಿಕ್ರಿಯಿಸಲೇಬೇಕು. ಅವನನ್ನು ಹೇಳುವ ಶಬ್ದಗಳಿಗೆ ಲಿಂಗ ಉಂಟು, ಆದರೆ ಆ ತತ್ವಕ್ಕೆ ಏನಿಲ್ಲ, ಲಿಂಗ ಇಲ್ಲ. ಹಾಗಾಗಿ ನೋಡಿ, ಭಗವಾನ್ ಪುಲ್ಲಿಂಗ, ಭಗವತಿ ಸ್ತ್ರೀಲಿಂಗ. ಎಲ್ಲ ಕಡೆಗೂ ನೋಡ್ತಾ ಹೋಗಿ ಹೀಗೆ ಅಂತ. ವಿಷ್ಣು ವೈಷ್ಣವಿ, ಶಿವ ಶಿವ. ಅದರ ಈ ಶಬ್ದಗಳಿಂದ ತೋರುವ ವಸ್ತು ಮಾತ್ರ ಅದು ಒಂದೇ ಆಗಿರ್ತದೆ. ಶಬ್ದಕ್ಕೆ ಜೆಂಡರ್ ಉಂಟು, ಆ ತತ್ವಕ್ಕೆ ಜೆಂಡರ್, ಲಿಂಗ ಎನ್ನುವಂತಹದ್ದು ಇಲ್ಲ. ಹಾಗಾಗಿ ಯಾವ ಶಬ್ದ ಹೇಳಿ ಕರೆದ್ರೂ ಅದೇ ಆಗತ್ತೆ. ಹಾಗಾಗಿ ನಿರ್ದಿಷ್ಟವಾದ ಶಬ್ದ ಇಲ್ಲ. ಹಾಗಾಗಿ ಆಖ್ಯಾವಿಹೀನಂ ಆಯ್ತು. ಮುಂದಿನದು ಶಮಿತ ಗುಣ ವಿಕಾರಂ. ಅದರೊಳಗೆ ಯಾವುದೇ ಗುಣಗಳು ಸಹ ಇಲ್ಲ. ಯಾಕೆ ಇಲ್ಲ ಅಂತಂದ್ರೆ, ಈ ಗುಣಗಳೆಲ್ಲ
ಮಾಯೆಗೆ ಸಂಬಂಧಪಟ್ಟವುಗಳು. ಪ್ರಕೃತಿ ಅಂತ ಹೇಳ್ತೇವಲ್ಲ, ಆ ಪ್ರಕೃತಿ ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳ ಸಾಮ್ಯಾವಸ್ಥೆಯ ರೂಪದಲ್ಲಿ ಇರುವವಳು. ಅವೆಲ್ಲವೂ ಈ ಪ್ರಕೃತಿಗೆ ಸಂಬಂಧಪಟ್ಟದ್ದಾದ್ರಿಂದ ಈಗ ತಾನೇ ನಾವು ನೋಡಿದ್ದೇವೆ ಪ್ರಕೃತಿ ವಿಕೃತಿ ಶೂನ್ಯಂ ಅಂತ. ಪ್ರಕೃತಿ ರಹಿತವಾದಂತಹ ಬ್ರಹ್ಮವಸ್ತುವಿನಲ್ಲಿ ಸತ್ವಗುಣವೂ ಇಲ್ಲ, ರಜೋಗುಣವೂ ಇಲ್ಲ, ತಮೋ ಗುಣವೂ ಇಲ್ಲ. ಆದ್ದರಿಂದ ಎಲ್ಲ ಗುಣಗಳು ಸಹ ಶಮಿತ, ಅಲ್ಲಿ ಸಂಪೂರ್ಣವಾಗಿ ಶಾಂತವಾಗಿರುತ್ತವೆ, ಯಾವ ಗುಣವೂ ಅದರಲ್ಲಿ ಇಲ್ಲ. ಶಮಿತ ಗುಣವಿಕಾರಂ. ಹಾಗಿರೋದು ಹೇಗುಂಟು ಕೇಳಿದರೆ ಶಾಶ್ವತಂ, ಅದು ಶಾಶ್ವತ. ಶಾಶ್ವತ ಅಂದರೆ ಶಶ್ವದ್ ಭಾವ. ಶಶ್ವತ್ ಅನ್ನೋದಕ್ಕೆ ಅರ್ಥ ಯಾವಾಗಲೂ ಅಂತ ಅರ್ಥ. ಅನುಗಾಲವೂ ಸದಾಕಾಲವೂ, ಭಾವ ಅಂದರೆ ಇರುವಿಕೆ. ಈಗ ತಾನೇ ನಾನು ಹೇಳಿದ್ದೇನೆ, ಆ ಶಶ್ವದ್ ಭಾವವೇ ಶಾಶ್ವತ, ಅನುಗಾಲವೂ ಇರುವಂತಹದ್ದು. ಮತ್ತದು ಹೇಗುಂಟು ಕೇಳಿದರೆ ಇಷ್ಟೆಲ್ಲ ಯಾವಾಗಲೂ ಇರುವಂಥವನು ಕೆಲವು ಕಾಲ ಇದ್ದವನು ಎಷ್ಟೆಲ್ಲ ಹಾರಾಟ ತೂರಾಟ ಮಾಡ್ತಾನೆ. ಇದು ಹೇಗಿರಬಹುದ್ರಿ? ತುಂಬ ಏನಾದ್ರು ಜೋರ ಅಂತಂದರೆ ಅದಿಲ್ವೇ ಇಲ್ಲ. ಹೇಗುಂಟು ಕೇಳಿದರೆ ಶಾಂತಂ. ಯಾವಾಗಲೂ ಅಷ್ಟೇ ಅಲ್ವಾ? ಯಾವುದು ಯಾವಾಗಲೂ ಇರುತ್ತೋ ಅದು ಬಹಳ ಶಾಂತವಾಗಿರುತ್ತೆ. ಯಾವುದು ಕೆಲವು ಕಾಲ ಮಾತ್ರ ಇರುತ್ತೋ ಅದರದ್ದೇ ಜೋರು, ಜಬರ್ದಸ್ತು. ಯಾರು 5 ವರ್ಷ ಮಾತ್ರ ಇರ್ತಾರೋ ಎಲ್ಲೆಲ್ಲದು ಜಬರ್ದಸ್ತು ಅಲ್ವಾ? ಯಾರು ಯಾವಾಗಲೂ ಇರ್ತಾರೋ ಅವರು ಶಾಂತವಾಗಿರ್ತಾರೆ. ಆ ಯಾವಾಗಲೂ ಇರೋದನ್ನು ಕಂಡುಕೊಂಡವರು ಅವರೂ ಸಹ ಶಾಂತವಾಗಿಯೇ ಇರ್ತಾರೆ. ಹಾಗಾಗಿ ಶಾಂತಂ ಅಂತಹ ತತ್ವ, ಆ ವಸ್ತು ಏನುಂಟು, ಹೇಗುಂಟು ಅಂದರೆ ಏಕಂ, ಅದು ಒಂದೇ. ನಾವು ಹಿಂದೆ ನೋಡ್ಕೊಂಡು ಬಂದಿದ್ದೇವೆ ಅದನ್ನು. ಯಾಕೆಂದರೆ ಯಾವಾಗಲೂ ಅಷ್ಟೇ ಇಷ್ಟೆಲ್ಲ ದೊಡ್ಡದಾದಂಥ ತತ್ವ ಅದು ಒಂದು ಮಾತ್ರ ಇರೋದಕ್ಕೆ ಸಾಧ್ಯವೇ ಅಷ್ಟೇ ಹೊರತು ಸಹ ಅದು 2 ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. 2 ಇರೋದಕ್ಕೆ ಸಾಧ್ಯ ಆದರೆ ಅದು ದೊಡ್ಡದಾಗೋದೇ ಇಲ್ಲ. ಯಾಕೆಂದರೆ ಒಂದು ಭಾಗ ದೊಡ್ಡದು, ಇನ್ನೊಂದು ಭಾಗ ಚಿಕ್ಕದು ಅಂತ ಆಗುತ್ತೆ. ಮತ್ಪುನಃ ಸಾಪೇಕ್ಷಿಕತ್ವ ಅನ್ನುವಂಥದ್ದು ಬಂದುಬಿಡುತ್ತೆ. ಯಾವುದಕ್ಕಿಂತ ದೊಡ್ಡದು, ಯಾವುದಕ್ಕಿಂತ ಚಿಕ್ಕದು ಅಂತ. ಹಾಗಾಗಿ ಏಕಂ, ಅದು ಒಂದೇ ಒಂದು. ಇಂತಹ ಆ ತತ್ವವನ್ನು, ಬ್ರಹ್ಮವಸ್ತುವನ್ನು ಹೃದಯ ಕಲಯೇತಿ ವಿದ್ವಾನ್ ಬ್ರಹ್ಮ ಪೂರ್ಣಂ ಸಮಾಧೌ. ಆ ಸಮಾಧಿ ಸ್ಥಿತಿಯಲ್ಲಿ ಇದನ್ನು ತನ್ನ ಅಂತರಂಗದಲ್ಲಿಯೇ ಸಾಕ್ಷಾತ್ಕರಿಸಿಕೊಂಡು, ಅಂದರೆ ನೋಡುವ ನಾನು ಅದಕ್ಕಿಂತ ಬೇರೆ ಅಲ್ಲ, ಅದೇ ತನ್ನ ಸ್ವರೂಪ ಅಂತ ಹೇಳಿ ಅವನು ಅನುಭವಿಸ್ತಾ ಇರ್ತಾನೆ. ಹಾಗಾಗಿ ಆ ಸ್ಥಿತಿಯಿಂದ ಹೊರ ಪ್ರಪಂಚಕ್ಕೆ ಆತ ಬರುವುದಿಲ್ಲ. ಅಷ್ಟೇ ಅಲ್ಲ, ಮತ್ತೆ ಅವನಲ್ಲಿ ಯಾವುದೇ ಗುಣಗಳೂ ಸಹ, ನಾನು ಹೇಳಿದೆ ಹೆಸರುಗಳೂ ಸಹ ಇಲ್ಲ ಅಂತ ಆವಾಗ ಹೇಳಿದೆ. ಈ ಎಲ್ಲ ಹೆಸರುಗಳು, ಜಾತಿ, ಕ್ರಿಯೆ, ಗುಣ, ಸಂಬಂಧ ಎಲ್ಲವೂ ಸಹ ಆ ತತ್ವದಲ್ಲಿ ಲೀನವಾಗಿ ಹೋಗಿಬಿಡ್ತೇವೆ ಅಂತ, ಬೇರೆಯಾಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನನಗೆ ಜಾತಿಯೂ ಇಲ್ಲ, ನನಗೆ ಕ್ರಿಯೆ ಇಲ್ಲ, ನನಗೆ ಸಂಬಂಧವೂ ಇಲ್ಲ, ನನಗೆ ಗುಣವೂ ಇಲ್ಲ ಅಂಥೇಳಿ ಆ ನಿರ್ಗುಣ ನಿರಾಕಾರವಂತಹ ತತ್ವದಲ್ಲಿಯೇ ನೆಲೆ ನಿಂತಹ ಯೋಗಿ, ಸಾಧಕ, ಜ್ಞಾನಿ ಆ ಸಮಾಧಿ ಸ್ಥಿತಿಯಿಂದ ಲೌಕಿಕರು ಯಾರೂ ಅನುಭವಿಸ್ಲಿಕ್ಕಾಗದೇ ಇರುವಂಥ ಆನಂದವನ್ನು ತನ್ನ ಹೃದಯ ಗುಹೆಯಲ್ಲಿ ಅನುಭವಿಸ್ತಾ ಇರ್ತಾನೆ. ಆ ಅನುಭವಿಸುವ ಗುಹೆ ಚಿಕ್ಕದಾದರೂ ಸಹ ಅವನ ಅನುಭವ ಉಂಟಲ್ಲ, ಅದು ವಿಶಾಲವಾದ ಅನುಭವ. ಅದು ಹೀಗೆ ಅಂತ ಶಬ್ದದಿಂದ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನು ಬಿಟ್ಟು ಬರೋದಿಲ್ಲ ಅಷ್ಟೇ. ಯಾವಾಗಲೂ ಅಷ್ಟೇ ಅಲ್ವಾ, ನಮಗೆ ಯಾವುದು ತುಂಬ ಇಷ್ಟ ಆಗತ್ತೋ ಅದನ್ನು ನಾವು ಬಿಟ್ಟಿರ್ತೇವ? ಇಲ್ಲ. ನಾನು ಯಾವಾಗಲೂ ಹೇಳ್ತೇನೆ, ಇರುವೆ ಕಲ್ಲು ಸಕ್ಕರೆ ಮೇಲೆ ಓಡಾಡ್ತಾ ಇರುತ್ತೆ, ಅದಕ್ಕೆ ತುಂಬ ಇಷ್ಟ ಆ ಸಿಹಿ. ನೀವು ಆ ಕಲ್ಲು ಸಕ್ಕರೆಯಿಂದ ಇರುವೆಯನ್ನು ಬೇರ್ಪಡಿಸಬೇಕು ಅಂತ ಅದರ ಕಾಲು ಹಿಡಿದು ಎಳೆದ್ರೆ ಅದ್ರ ಕಾಲು ತುಂಡಾದರೂ ಸಹ ಅದರ ಮುಖ ಮಾತ್ರ ಎಲ್ಲಿರುತ್ತೆ ಅಂದರೆ ಅಲ್ಲೇ ಇರುತ್ತೆ. ಯಾಕೆಂದರೆ ಅದಕ್ಕೆ ಅತ್ಯಂತ ಇಷ್ಟವಾದದ್ದು. ಹಾಗಾಗಿ ಅದು ತನ್ನ ಸ್ವರೂಪ ಇದೆ ಅಂತ ಗೊತ್ತಾದ ಮೇಲೆ ಅದರಲ್ಲೇ ಅವನಿರ್ತಾನೆ ಅಷ್ಟೇ ಹೊರತು ಅದರಿಂದ ಬಿಟ್ಟು ಈಚೆ ಬರೋದಿಲ್ಲ. ನಮಗೆ ಅದು ಗೊತ್ತಿಲ್ಲದೆ ಇದ್ದಿದ್ದರಿಂದ ನಾವು ಅಲ್ಲಿ ಹೋಗೋದಿಲ್ಲ. ಇದನ್ನೇ ಅತ್ಯಂತ ದೊಡ್ಡದು ಅಂತ ಅಂದ್ಕೊಂಡಿರ್ತೇವೆ. ಕೂಪ ಮಂಡೂಕ ನ್ಯಾಯದಂತೆ ಅಂತ. ಬಾವಿಯೊಳಗಿರುವಂಥ ಕಪ್ಪೆ ಕತೆ ಗೊತ್ತು ನಿಮಗೆ ಅಲ್ವಾ? ಹಾಗೆ ಈ ಲೌಕಿಕ ಸುಖವೇ ನಮಗೆ ಅತ್ಯಂತ ಹೆಚ್ಚಿನದಾದ ಸುಖ. ಆದರೆ ಆ ಸುಖದ ಝಳಪು ಸಿಕ್ಕಿದ್ರೆ ಸಾಕು, ಇದನ್ನು ಮರೆತು ಬಿಡ್ತಾನೆ. ಹೀಗೆ ಉಪನಿಷತ್ತು ಹೇಳುತ್ತೆ. ಅದನ್ನು ಎಲ್ಲ ಉಪನಿಷತ್ತಿನ ಹಿನ್ನೆಲೆಯಲ್ಲೇ ಭಗವತ್ಪಾದರು ಈ ಶ್ಲೋಕವನ್ನು ಇಟ್ಟಿದ್ದಾರೆ. ನಾನು
ನಿನ್ನೆನೂ ಸಹ ಈ ಅರ್ಥ ಬರುವ ಮಾತನ್ನು ಹೇಳಿದ್ದೆ. ಇವತ್ತು ಆ ಮಾತನ್ನು ಹೇಳ್ತಾ ಈ 3 ಶ್ಲೋಕಗಳ ಅರ್ಥ ಒಂದು ಹಂತಕ್ಕೆ ಬಂದು ನಿಂತು ಅಂತ ಅಂದ್ಕೊಳ್ಳೋಣ. ಮತ್ತು ನಾವು 12ನೆಯ ಶ್ಲೋಕ, ಆ ಶ್ಲೋಕ ಇದೇ ಅರ್ಥವನ್ನು ಮುಂದುವರೆದು ಹೇಳುವಂತಹದ್ದು. ಆ ಜ್ಞಾನಿ ತನ್ನ ಅಂತರಂಗದಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಯಾವ ತತ್ವವನ್ನು ಅನುಭವಿಸ್ತಾನಲ್ಲ, ಅದು ಹೇಗಿರುತ್ತೆ ಅನ್ನೋದನ್ನು ಮತ್ತೆ ಪುನಃ ಇದರ ಒಂದು ಸ್ವಲ್ಪ ವರ್ಣನೆ ಮಾಡ್ತಾರೆ. ಸಮಾಹಿತಾಂತಃಕರಣಸ್ವರೂಪೆ ವಿಲೋಕಯ ಆತ್ಮಾನಂ ಅಖಂಡ ವೈಭವಂ ವಿಚ್ಛಿಂಧಿ ಬಂಧ ಭವಬಂಧ ಗಂಧಿಲಂ ಯತ್ನೇನ ಪುಂಸ್ತಂ ಸಫಲೀಕುರುಷ್ವ. ಈ 3 ಶ್ಲೋಕಗಳಲ್ಲಿ ಹೇಳಿದಂಥ ಅನುಭವವನ್ನು ನೀನು ಪಡಿಬೇಕು ಅಂತ ಗುರುಗಳು ಶಿಷ್ಯನಿಗೆ ಹೇಳ್ತಾರೆ. ಇವತ್ತಿನ ಗುರುಗಳು ಹೇಳ್ತಾರಾ? ಹೇಳೋದಿಲ್ಲ. ಯಾಕೆಂದರೆ ನನಗೆ ಸಿಕ್ಕಿದ್ದು ಸಾಧ್ಯವಾದಷ್ಟು ನನ್ನ ಎದುರಿನಲ್ಲಿ ಇರುವವರಿಗೆ ಸಿಗಬಾರ್ದು ಅಂತ ಬಯಸುವ ಗುರುಗಳ ಸಂಖ್ಯೆನೇ ಹೆಚ್ಚು. ಆದರೆ ಅವ್ರು ಹೇಳ್ತಾರೆ ಶಿಷ್ಯನಿಗೆ, ಸಮಾಹಿತಾಂತಃಕರಣ ಸ್ವರೂಪೇ ವಿಲೋಕಯ ಆತ್ಮಾನಂ ಅಖಂಡ ವೈಭವಂ ವಿಚ್ಛಿಂದಿ ಬಂಧಂ ಭವಬಂಧ ಗಂಧಿಲಂ ಯತ್ನೇನ ಪುಂಸ್ತಂ ಸಫಲೀಕುರುಷ್ವ. ಇದರ ಅರ್ಥ ಏನು ಅನ್ನೋದನ್ನು, ವಿವರಣೆ ಏನು ಅನ್ನೋದನ್ನು ನಾಳೆ ದಿವಸ 6:15 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ಈ 3 ಶ್ಲೋಕಗಳ ಚಿಂತನೆಯನ್ನು ಮನಸ್ಸಲ್ಲಿ ಮಾಡ್ತಾ ಇರೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.